ಕಾಯಕ ತತ್ವ ಮತ್ತು ಶಿಸ್ತು. ದುಡಿಬೇಕು, ದುಡಿಯಲು ಎಷ್ಟು ಮುಖ್ಯನೋ ಖರ್ಚು ಮಾಡೋದು ಅಷ್ಟೇ ಮುಖ್ಯ ಅಂತ. ದನ ದುಡಿಯೋದು ಮುಖ್ಯ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರಲ್ಲ, ಮಾಡಲಿ ನಾಲ್ಕಾಣಿ ಮಾಡಲಿ 75 ಪೈಸೆ ಅಂತ 3 ರೂಪಾಯಿ ಅಂತ ಕೇಳಿರಲಿಲ್ಲ. ಇದೇ ತತ್ವ ಇದು. ಬರೀ ಕತ್ತೆ ದುಡಿಯೋದಲ್ಲ, ಅದನ್ನ ರೊಕ್ಕ ಹೆಂಗ್ ವಿನಿಯೋಗಿಸೋದು ದುಡ್ಡನ್ನ, ಅದನ್ನ ಇವತ್ತು ಅನುಭವಗಳು ಬಸವಣ್ಣನವರ ಕಾಯಕ ತತ್ವ ಮತ್ತು ಆರ್ಥಿಕ ಶಿಸ್ತು ಆ ವಿಷಯದ ಬಗ್ಗೆ ಇವತ್ತು ಅನುಭವವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಶರಣರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಅದನ್ನು ಇವರಿಂದ ಅನುಭವ. ಬಸವಂ ಒಂದೇ ಜಗದ್ಗುರು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲಿಸಿದ ಮಲ್ಲಿಕಾರ್ಜುನ. ಇಡೀ ಜಗತ್ತಿಗೆ ಎನಗಿಂತ ಕಿರಿಯರಿಲ್ಲ ಎಂದು ಸಾರಿದ ಜಗದೊಡೆಯ ಅಪ್ಪ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು, ಇನ್ನು ಆರಾಧ್ಯ ದೈವ ಬಸವಣ್ಣನವರನ್ನು ಸ್ಮರಿಸುತ್ತಾ, ಮೌಢ್ಯ ಮುಕ್ತ ಬದುಕಿಗಾಗಿ, ಜೀವನಕ್ಕಾಗಿ ವಚನ ಶ್ರವಣ ಅಲ್ಲ, ವಚನ ಶ್ರವಣ. ಸಹೋದರಿ ಸಾವಿತ್ರಮ್ಮನವರು ತುಂಬ ಚೆನ್ನಾಗಿ ಹೇಳಿದರು. ಮೌಢ್ಯತೆ ನಮ್ಮಿಂದ ಪ್ರಾರಂಭವಾಗ್ತದೆ, ಅಂದರೆ ಮಹಿಳೆಯರಿಂದ. ಬಟ್ ಆ ಮೌಢ್ಯತೆಯನ್ನು ಏರುವವರು ಪುರುಷರು ಅಂತ. ಬಸವಣ್ಣನಲ್ಲಿ ಪುರುಷ ಮತ್ತು ಮಹಿಳೆ ಮೊದಲನೆಯದು ಭೇದ ಭಾವನೆ ಇದ್ದಿಲ್ಲ, ಸರ್ವರು ಒಂದೇ. ಯಾಕಂದರೆ ಈ ಮೌಢ್ಯತೆ ಅನ್ನೋದು, ನಾನು ಅದು 1-2 ನಿಮಿಷ ಆ ಮೌಢ್ಯತೆ, ಯಾಕಂದರೆ ನನ್ನ ಬದುಕಿನಲ್ಲೂ ಕೆಲವು ನೈಜ ಘಟನೆಗಳು ಮೌಢ್ಯತೆಯಿಂದ ಬಂದಿದ್ದವು. ಆ ಮೌಢ್ಯತೆ ನಾವು ಭಾಷಣ ಕೇಳೋದ್ರಿಂದ, ಪ್ರವಚನ ಕೇಳೋದ್ರಿಂದ, ವಚನ ಓದೋದ್ರಿಂದ, ಅಥವಾ ಇನ್ನೊಬ್ಬರು ಹೇಳಿದರೆ ಮೌಢ್ಯತೆ ನಮ್ಮಿಂದ ದೂರ ಆಗೋದಿಲ್ಲ. ಇದು ಮನಸ್ಸಿನ ಭಾವಕ್ಕೆ ಸಂಬಂಧಿಸಿದ್ದು. ಇಂದು ಭಯದಿಂದ ಮೌಢ್ಯ ಪ್ರಾರಂಭವಾಗಿದೆ. ಭಕ್ತಿ ಅನ್ನೋದು ಭಯದಿಂದ ಪ್ರಾರಂಭವಾಗಿದೆ. ಆ ನಮ್ಮಲ್ಲಿ ಭಯ ಇಲ್ಲದೆ ಇದ್ದರೆ ಆಟೋಮೆಟಿಕ್ ಮೌಢ್ಯತೆ ನಮ್ಮಿಂದ ದೂರ ಆಗ್ತದೆ. ಬಹಳಷ್ಟು ಜನ ಭಯದಿಂದ ಮೌಢ್ಯತೆಯಲ್ಲಿ ಒಳಗಾಗಿದ್ದಾರೆ. ಅದು ದೂರ ಆಗಬೇಕು. ಯಾಕಂತ ಹೇಳಿದ್ರೆ ಬಹಳ ಜನ ಉಪವಾಸ ಮಾಡ್ತಾರೆ. ಆರೋಗ್ಯಕ್ಕಾಗಿ ಉಪವಾಸ ಮಾಡಿದರೆ ಒಳ್ಳೆಯದು, ಆರಾಧನೆಗಾಗಿ ಉಪವಾಸ ಮಾಡಿದರೆ ಮೌಢ್ಯತೆ. ದೇವರ ಆರಾಧನೆಗೆ ಉಪವಾಸ ಮಾಡಿದರೆ ಅದು ಮೌಢ್ಯತೆ, ಆರೋಗ್ಯಕ್ಕಾಗಿ ಮಾಡಿದರೆ ಅದು ಒಳ್ಳೆಯದು. ಅಲ್ಲೇ ಇದೆ, ಮೌಢ್ಯತೆನೇ ಇದೆ, ಒಳಿತು ಕೆಡುಕುಗಳು ಅದರೊಳಗಿದಾವೆ. ಅದನ್ನು ನಾವು ಅರ್ಥೈಸಿಕೊಂಡು ಮುನ್ನಡಿಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಹೋದರಿಯವ್ರು ನೆನೆಸಿದಂಗೆ ನನಗೂ ವೀರಭದ್ರಪ್ಪ ಅವರ ಅಣ್ಣ ಅವ್ರದ ನೆನಪು ಬಹಳ ಅನಿಸ್ತದೆ, ಕಾಡ್ತದೆ. ಯಾಕಂತ ಹೇಳಿದ್ರೆ 1997ರಲ್ಲಿ 1997-98ರಲ್ಲಿ ನಾನು 97ರಲ್ಲಿ ಸಿಂಧನೂರಿಗೆ ಉಪನ್ಯಾಸಕನಾಗಿ ಬಂದಾಗ ಮುನ್ಸಿಪಾಲ್ಟಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅವತ್ತು JH ಪಟೇಲ್ರು ಕಾರ್ಯಕ್ರಮದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ಆ ಸ್ಪೀಚನ್ನು ಕೇಳಲಿಕ್ಕೆ ನನ್ನ ಬೈಕನ್ನು ಒಂದು ಕಡೆ ದೂರದಲ್ಲಿ ನಿಂದಿರಿಸಿ ಹೋಗಿದ್ದೆ. ನನ್ನ ಬೈಕಿನ ಮೇಲೆ ಬಸವಣ್ಣನ ಫೋಟೋ ಹಾಕಿದ್ದೇನೆ 1997-98ರಲ್ಲಿ, ಬಹುಶಃ ಒಂದು 28 ವರ್ಷಗಳ ಹಿಂದೆ.
ಅವ್ರು ಏನು ಮಾಡಿದ್ದಾರೆ, ವೀರಭದ್ರಪ್ಪನವ್ರು ಅಲ್ಲಿ ಬಂದಾರ, ಅದು ಬೈಕ್ ನೋಡಿದ್ದಾರೆ, ಅವ್ರು ಭಾಷಣ ಕೇಳಿಲ್ಲ, ನಾನು ಬೈಕ್ ಪಕ್ಕದಲ್ಲೇ ನಿಂತಿದ್ದಾರೆ. ನಾವು ಪೂರ ಭಾಷಣ ಮುಗಿದು ಸುಮಾರು ನಾವು ಲೆಕ್ಚರ್ಸ್ ಎಲ್ಲ ಮಾತಾಡಿ ಮುಗಿಸೋದ್ರು ಒಂದು ಅರ್ಧ ಗಂಟೆ ಆದಮೇಲೆ ನಾ ಬೈಕ್ ಹತ್ರ ಬಂದೆ. ಅಲ್ಲೇ ನಿಂತಿದ್ರು, ಎಲ್ಲರೂ ಹೋಗಿದ್ರು. ಅವರು ಯಾಕೆ ಅಂತ ಹೇಳಿದ್ರೆ, ಅಣ್ಣ ನಿಮ್ದು ಬೈಕು ಅಂತಂದ್ರೆ. ಹೌದ್ರಿ. ಈ ಚಿತ್ರ ಎಲ್ಲಿ ಹಾಕ್ಸಿದ್ರಿ ಅಂತಂದರು. ಯಾಕ್ರಿ ಅಣ್ಣ ಅಂತಂದೆ ನಾನು. ಇಲ್ಲ, ಸಿಂಧನೂರಿನಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಿಜ, ಫಸ್ಟ್ ಟೈಮ್ ನೋಡ್ತಾ ಇದ್ರಿ. ನನ್ನ ಶಿಷ್ಯ ಅವಾಗ ಈ ಸ್ಟಿಕ್ಕರ್ ಕಟ್ಟಿಂಗ್ ಇತ್ತು, ಈಗ ನಂಗೆ ಕಂಪ್ಯೂಟರ್ ಕಟ್ಟಿಂಗ್ ಇದ್ದಿಲ್ಲ. ಸಾಯಿಬಾಬಾ ಕೆತ್ತನೆ, ವೆಂಕಟೇಶ್ವರ ಕೆತ್ತನೆ, ಲಕ್ಷ್ಮಿ ಕೆತ್ತನೆ, ಬಸವಣ್ಣದ ಮಾಡಪ್ಪ ಅಂದ್ರೆ ನಾನು ಬರಲ್ಲ ಸರ್ ಅಂತಂದರು. ನನ್ನ ಕೈಯಲ್ಲಿ ಓದಿದಂಥ ಶಿಷ್ಯ ಹೆಂಗೆ ಬರಂಗಿಲ್ಲ, ಮಾಡು ಅಂತೇಳಿ ಕಿರೀಟಧಾರಣೆ ಚಿತ್ರವನ್ನು ನನ್ನ ಹಾಕಿಸಿ ಸುಮಾರು ಒಂದು ವಾರ ಕುಂತು ಕಷ್ಟಪಟ್ಟು ಅವನು ಕೈಲಿ ಮಾಡಿ ಹಾಕಿದ ತಕ್ಷಣ ಇಲ್ಲಣ್ಣ ಹಿಂಗೆ ಮಾಡಿಸಿದ್ದೀನಿ ಅಂತೇಳಿ ಬಹಳ ಖುಷಿ ಆಯಿತು. ಸೊ ಇದು ಮೊದಲ ಒಂದು ನೀವು ನಮಗೆ ಅವ್ರು ಎಷ್ಟು ದೊಡ್ಡ ಗುಣ ಅಂದರೆ, ನಮಗೆ ನೀವು ಬಸವಣ್ಣವ್ರನ್ನ ಹಿಂಗೆ ಪರಿಚಯ ಮಾಡಿಸಿರಲ್ಲ ಅಂತ ಹೇಳಿದ್ರು. ನಾನು ಭಾಳ ಚಿಕ್ಕವನು, ಅವರು ಹೃದಯ ವೈಶಾಲ್ಯತೆ ಅಂದು ನನಗೆ ಅವತ್ತು ನನಗೆ ಅವ್ರ ಬಗ್ಗೆ ಗೊತ್ತಿದ್ದಿಲ್ಲ. ಯಾರೋ ಒಬ್ಬ, ಯಾಕಂದ್ರೆ ನನಗೆ ಅಲ್ಲಿವರೆಗೆ ಪರಿಚಯ ಇಲ್ಲ ಅವರು. ತದನಂತರ ದಿನಗಳಲ್ಲಿ ಅವರು ಓಹೋ ಇವರು ಬಸವ ಭಕ್ತರು, ಬಸವ ಅನುಯಾಯಿಗಳಂತ ನಂತರ ದಿನಗಳಲ್ಲಿ ಗೊತ್ತಾದಾಗ ಅವರ ಮೇಲಿನ ಗೌರವ ನನಗೆ ಹೆಚ್ಚಾಗ್ತಾ ಹೋಯಿತು. ಪ್ರತಿ ಸಲ ಬಂದಾಗಲೂ ಆ 25-26 ವರ್ಷದ ನೆನಪುಗಳನ್ನ ಮತ್ತೆ ಮತ್ತೆ ನೆನೆಸಿದ್ರು ಅವರು. ನೀವು ನಮಗೆ ಬಸವಣ್ಣನ ಪರಿಚಯ ಮಾಡಿಸಿದ್ರಿ, ಎಂತಹ ದೊಡ್ಡ ಗುಣ ಅದು. ಬಸವ ಅನುಯಾಯಿಗಳಲ್ಲಿ ಅಥವಾ ಬಸವನ್ನ ಆರಾಧಿಸುವ ಮನಸ್ಸುಗಳಲ್ಲಿ ಆ ದೊಡ್ಡತನ ಇರ್ತದೆ. ಅದಕ್ಕೆ ಬಸವಣ್ಣ ಹೇಳಿದ್ದು ನನಗಿಂತ ಕಿರಿಯರಿಲ್ಲ. ಹಾಗಾಗಿ ನನಗೆ ಅವರ ಒಂದು ನೆನಪು ಮತ್ತೆ ಮತ್ತೆ ಕಾಡ್ತಾ ಇರ್ತದೆ ಬಹಳಷ್ಟು ಸಲ. ಮತ್ತೆ ಇಲ್ಲಿ ಮೌಢ್ಯತೆ ಯಾಕೆ ಹೇಳ್ತೇನೆ ಅಂತಂದ್ರೆ, ಬಹಳ ಸಲ ನಮ್ಮ ಮನೆಯವ್ರು ಬಂದಿದ್ದಾರೆ ಇಲ್ಲಿ, ನಮ್ಮ ಮನೆಯವ್ರು ಇರ್ಲಾರ್ದಾಗ ಹೇಳಿದ್ದೀನಿ ನಾನು. ಇವತ್ತು ಹೇಳ್ಬೇಕಾಗಿದೆ, ನಾನು ಕಳೆದ ಸಾಲನೇ ಹೇಳಿದ್ದೆ. ನಾನು 98ರಲ್ಲಿ ನನಗೆ ಮದುವೆ ಆಗ್ತದೆ, ಜೂನ್ನಲ್ಲಿ. ಆಗಸ್ಟ್ನಲ್ಲಿ ಈ ಶ್ರಾವಣ ಮಾಸ ಬರ್ತದೆ. ಹೆಂಗೆ ನೀವು ಹಾಲಾಗ್ತಿದ್ರಿ. ನನಗೆ ಅವಾಗ ಕಾಲೇಜ್ 7 ಗಂಟೆಯಿಂದ 11 ಗಂಟೆ ಕಾಲೇಜ್. ನಾನು ಬೆಳಗ್ಗೆ 7 ಗಂಟೆಗೆ ಕಾಲೇಜಿಗೆ ಹೋಗಿದ್ದೆ, 11 ಗಂಟೆಗೆ ಬೇಗ ಮುಗಿದು ಬಿಡ್ತಿತ್ತು ಕಾಲೇಜು. ಬೆಳಗಿನ ಅವಧಿ ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಮನೆಯಲ್ಲಿ. ಯಾಕಂದ್ರೆ ನಾವಿಬ್ಬರೇ, ಗಂಡ ಹೆಂಡತಿ ಇಬ್ಬರೇ ಇದ್ದೀವಿ. ನಮ್ಮ ಶ್ರೀಮತಿಯವರು ಮನೆಯಲ್ಲಿ ಇದ್ದಿಲ್ಲ, ಎಲ್ಲಿ ಹೋಗಿದ್ದರು. ನಮ್ಮ ಮನೆಗೆ ಬಂದೆ. ಬರಬೇಕಾದ್ರೆ ಇವತ್ತೇನು ಹೆಣ್ಮಕ್ಳು ತಟ್ಟೆಯಲ್ಲಿ ಹಾಲು ಹಾಕಿ ಹಿಡ್ಕೊಂಡು ಬರ್ತಾರಲ್ಲ, ಹಂಗೆ ಹಿಡ್ಕೊಂಡು ಬಂದರು. ನಾನೇನು ಅನ್ನಲಿಲ್ಲ, ನಾನು ಹೇಳಿದ್ದಿಲ್ಲ, ತಪ್ಪು ನಂದದು. ನಾನು ಅವ್ರಿಗೆ ಹೇಳಿದ್ದಿಲ್ಲ, ಅವ್ರಿಗೆ ಪರಿಚಯನ ಇದ್ದಿಲ್ಲ. ಯಾಕಂದರೆ ಅವರು ಬಸವಣ್ಣ ಪರಿಚಯ ಇರಲಾರ್ದ ಮನೆತನದಿಂದ ಬಂದಂಥವ್ರು, ಓದಿರ್ಬೋದು ಪುಸ್ತಕದಲ್ಲಿ. ಅಂಥ ಸಂದರ್ಭದಲ್ಲಿ ನನಗೇನಿಸ್ತು, ಸ್ವಲ್ಪ ಸಿಟ್ಟು ಬಂತು. ಅದೇ ಸಂದರ್ಭದಲ್ಲಿ ಭಾಳ ಕೋಪದಿಂದನೇ ನನಗೆ ಯಾಕೋ ಗೊತ್ತಿಲ್ಲ, ಭಾಳ ಸಡನ್ ರೈಸ್ ಆದೆ ನಾನು. ನಿನಗೆ ಬುದ್ಧಿ ಇಲ್ವಾ, ಏನಿದು ಹಿಂಗೆ, ಅವು ಇನ್ನು ನೀವೀಗ ಸ್ಟ್ಯಾಕ್ ಸಿಟ್ಟಾಗಿರಿ ಅಂತ ಕೇಳಿದರು. ಏನನ್ನಲಿಲ್ಲ ನಾನು. ಆಮೇಲೆ ನನ್ನಷ್ಟಕ್ಕೆ ನಾನೇ ಸಮಜಾಯಿಸಿಕೊಂಡು ಸ್ವಲ್ಪ ಬೈದ ಮೇಲೆ, ಇದು ಅಲ್ಲ ಪದ್ಧತಿ, ದಿಸ್ ಈಸ್ ನಾಟ್ ಅ ವೇ. ನಾವು ದೇವರನ್ನ ಆರಾಧಿಸುವುದು, ದೇವರನ್ನ ಪೂಜಿಸುವುದು ಇದು ಮಾರ್ಗ ಅಲ್ಲ ನನ್ನದು. ನಾನು ವೈಯಕ್ತಿಕವಾಗಿ ಅಪ್ಪಟವಾಗಿ ಬಸವಣ್ಣನನ್ನು ಆರಾಧಿಸುವವನು. ಬಸವಣ್ಣ ಅಂತಂದ್ರೆ ದೇವರಲ್ಲ, ಈಸ್ ಅ ಸೋಷಿಯಲ್ ರಿಫಾರ್ಮರ್. ನಮಗೆ ಸನ್ಮಾರ್ಗ ತೋರಿಸಿದಂಥ ಮಹಾನ್ ಜಗದ್ದಾರ್ಶನಿಕ. ಆತ ಹೇಳಿದಂಥ ಮೌಢ್ಯತೆಗಳನ್ನ ನಾವು ನಮ್ಮಿಂದ ತೆಗಿಬೇಕು. ಅದು ಮೇಲಾಗಿ ಇವರ ಎಜುಕೇಟೆಡ್, ನೀನೊಬ್ಬ ಶಿಕ್ಷಣ ಪಡೆದ ಮಹಿಳೆಯಾಗಿ ಅಂತೇಳಿ ಒಂದು 5-10 ನಿಮಿಷ ಹೇಳಿದ ಮೇಲೆ, ಬಹುಶಃ 27 ವರ್ಷ ಆಯಿತು ನಮ್ಮ ಮದುವೆ ಆಗಿ, ಮತ್ತೊಂದು ಸಲ ಅದು ರಿಪೀಟ್ ಆಗಿಲ್ಲ. ನಮ್ಮ ಮನೆಯಲ್ಲಿ ರಿಪೀಟ್ ಆಗಲಿಲ್ಲ. ಯಾರಾದರೂ ಕರೆದ್ರೆ ಅವ್ರಿಗೆ ಅದು ರಿಪೀಟ್ ಆಗುತ್ತೆ. ಹಾಗಾಗಿ ಅದು ಒತ್ತಡದಿಂದ ಅಥವಾ ನಾನು ಬೈತೀನಿ ಅಂತ ಬಿಟ್ಟಿರ್ಬೋದು ಒಂದು 5-6 ವರ್ಷ. ನಂತರ ಇತ್ತೀಚಿನ ದಿನಗಳಲ್ಲಿ ಅವರು ಮನಪೂರ್ವಕವಾಗಿ ಅದನ್ನ ತ್ಯಜಿಸಿದ್ದಾರೆ, ಬಿಟ್ಟಿದ್ದಾರೆ. ಆ ಭಯ ಅವರಿಂದ ಹೋಗಿದೆ. ಏನೂ ಆಗಿಲ್ಲಲ್ಲ, ಆರಾಮಿದ್ದೀವಲ್ಲ, ಏನಾಗಿದೆ? ಇದು ಒಂದು. ಮತ್ತೊಂದು ಸಲ ನಮ್ಮ ತಾಯಿಗೂ ನನಗೂ ದೊಡ್ಡ ಜಗಳ. ನಮ್ಮ ಸಂಬಂಧಿಕರವರು ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ದರು. ಹೋಗಬೇಡಂತ ಇಡೀ ಮನೆಯಲ್ಲಿ ಹೇಳಿದರೂ ಸಹ ನಾನು ಆ ಒಂದು ಶ್ರಮ ಮಾಡಲಿಕ್ಕೆ ಹೋದೆ. ಆ ಹೆಣದ ಮುಂದೆ
ನಮ್ಮ ತಾಯಿ ನಮ್ಮ ತಂಗಿ ಅಳ್ತಾ ಇದ್ರು. ನಾವು ಹೋದ್ಮೇಲೆ ಅವ್ರು ಅಳೋದು ಬಿಟ್ಟು ನನಗೆ ಬೇಯಕ್ಕೆ ಶುರು ಮಾಡಿದರು. ಯಾಕೆ ಬಂದೆ ಅಂತೇಳಿ ನಾನೆಲ್ಲ ಮುಗಿಸ್ಕೊಂಬಂದೆ. ಆಯಿತು. ಯಾಕಂತೇಳಿದ್ರೆ ನಮ್ಮ ಶ್ರೀಮತಿಯವರು ಅವಾಗ ನನ್ನ ಮೊದಲ ಮಗನ ಗರ್ಭಿಣಿ ಆಗಿದ್ದು, 7-8 ತಿಂಗಳ ಇರ್ಬೋದು. ನನಗೇನು ಗೊತ್ತಾಗಿಲ್ಲ, ಸಿಕ್ಕಾಪಟ್ಟೆ ಭಯಕತ್ತಾರೆ. ನನಗೆ ಇದು ಯಾಕೆ ಹಿಂಗೆ ಮಾಡಕತ್ತೆ ನನಗೇನು ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ. ಅದು ಒಳಿತು ಕೆಡುಕಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಸುಮ್ಮನೆ ಇದ್ದೆ. ಇರಲಿ, ತಾಯಿ ಎಲ್ಲ ಬೈಲಿ ಅಂತ ಸುಮ್ಮನೆ ಆದೆ. ನಾನು ಏನು ಅನ್ಲಿಲ್ಲ. ಇವತ್ತಿಗೂ ನಮ್ಮ ತಾಯಿ ಏನು ಮಾಡಿದ್ರೆ ನಾನು ಸುಮ್ಮನೆ ಇರ್ತೇನೆ. ಆಕಿನ ಕುಸಿಗೆ ಆಕೆ ಮಾಡ್ತಾಳೆ, ಆಕೆಗೆ ನಾನು ವಿರೋಧ ಮಾಡಂಗಿಲ್ಲ. ನಮ್ಮ ತಾಯಿಯಿಂದ ನನಗೆ ಬದಲಾವಣೆ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ತಾಯಿ ನನ್ನ ಹೆತ್ತವಳು. ಆಕೆಗೆ ನಾನು ಏನೂ ಬಯಂಗಿಲ್ಲ. ಆದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ ನಾನು ಬಿಡೋದಿಲ್ಲ. ಹೇಗಾದ್ರೆ ಬೈತೀನಿ ನಾನು, ಅಲ್ಲೋ ಇದು ಅಂತೇಳಿ. ಆದರೆ ಏನಾಯ್ತು, 2000 ಮೇ 6 ಬಸವ ಜಯಂತಿ ದಿವಸ ನನ್ನ ಮಗ ಹುಟ್ಟಿದ. ಬಸವೇಶ್ವರ ಅಂತಾನೆ ಹೆಸರಿಟ್ಟೆ ನಾನು. ಎಂತ ಕಾಕತಾಳೀಯ ನೋಡಿ ಹೆಂಗಿದೆ. ಹೋಗಿ ಹೆಣಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು, ಹೆಣ ಹೊತ್ತು ಮಣ್ಣು ಮಾಡಿ ಬಂದಿನಿ. ನನಗೇನಾದ್ರೂ ಆಗ್ಬೇಕಾಗಿತ್ತಲ್ಲ. ಅಕಸ್ಮಾತ್ ಏನಾದ್ರೂ ಆಗಿದ್ರೆ ಜನ ಆ ಒಂದು ಕಪ್ಪು ಇದನ್ನ ನಮ್ಮ ಮೇಲೆ ಹಾಕ್ತಾ ಇದ್ರು. ಅದೇ ಮೌಢ್ಯತೆ. ಇಷ್ಟು ಏನು ಆಗೋದಿಲ್ಲಮ್ಮ. ನಿಮ್ಮಲ್ಲಿ ನಾನು ಕೈ ಮುಗಿದು ನಿಮ್ಮ ಪಾದಗಳಿಗೆ ಶರಣಾಗಿ ಕೇಳ್ತಾ ಇದ್ದೀನಿ. ಮೌಢ್ಯತೆ ಅನ್ನೋದು ಭಯದಿಂದ ಬಂದಿದೆ. ಹಾಗಾಗಿ ಈ ಮೌಢ್ಯ ಮುಕ್ತ ಬದುಕಿನ ಈ ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸ್ತಕ್ಕಂಥ ನಮ್ಮ ವಕೀಲರಾದ ಚಂದ್ರಶೇಖರ ಗೌಡ್ರೆ, ಮುದ್ದನಗೌಡ್ರೆ, ದಾಸೋಹಿಗಳೇ, ಸುಮಂಗಲಕ್ಕನವರೇ, ಸಾವಿತ್ರಮ್ಮನವರೇ, ನನ್ನೆಲ್ಲ ಶರಣ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ಶರಣಾರ್ಥಿಗಳು. ಇವತ್ತಿನ ಚಿಂತನೆ ಅಥವಾ ವಿಷಯ ಬಸವಣ್ಣನವರ ಕಾಯಕ ತತ್ವ ಮತ್ತು ಆರ್ಥಿಕ ಶಿಸ್ತು ಅಥವಾ ಅರ್ಥ ವ್ಯವಸ್ಥೆ. ಏನು ಆರ್ಥಿಕ ಶಿಸ್ತು ಅಂದ್ರೆ ಏನು? ಎಕಾನಮಿಕ್ ಡಿಸಿಪ್ಲಿನ್ ಅಂತ ಕರಿತೀವಿ ನಾವು, ಫಿನಾನ್ಸ್ ಡಿಸಿಪ್ಲಿನ್ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ನಮ್ಮ ಬದುಕಿಗೆ ಒಂದು ಡಿಸಿಪ್ಲಿನ್ ಬೇಕು, ಸಿಸ್ಟಮ್ ಬೇಕು. ಆ ಸಿಸ್ಟಮ್ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ನಾವು ಮೂವ್ ಮಾಡಕ್ ಹೋಗೋದಿಲ್ಲ. ಚಂದ್ರೇಗೌಡರು ಹೇಳಿದ್ರು, ನಾವೇನ್ ದುಡಿತೀವಿ ಹೆಂಗೋ ಖರ್ಚು ಮಾಡ್ತೀವಿ. ಎಸ್, ಎ ಸ್ಮಾಲ್ ಲೀಕ್ ಕ್ಯಾನ್ ಸಿಂಕ್ ಬಿಗ್ ಶಿಪ್ ಅಂತ. ಒಂದು ಸಣ್ಣ ರಂಧ್ರ ದೊಡ್ಡ ಹಡಗನ್ನೇ ಮುಳುಗಿಸಬಲ್ಲದು. ನೆಗ್ಲೆಕ್ಟ್ ಮಾಡಂಗಿಲ್ಲ. ಎ ಸ್ಮಾಲ್ ಲೀಕ್ ಕ್ಯಾನ್ ಸಿಂಕ್ ಬಿಗ್ ಶಿಪ್ ಅಂತ ನಾವ್ ಹೇಳ್ತೀವಿ. ನಾನು ಮ್ಯಾನೇಜ್ಮೆಂಟ್ ಪಾಠ ಮಾಡಕ್ಕಲ್ಕ ದಿಸ್ ಪ್ರವರ್ಬ್ ಆಲ್ವೇಸ್ ಐ ವಿತ್ ಸ್ಟೂಡೆಂಟ್ಸ್. ಸಮುದ್ರದಲ್ಲಿ ದೊಡ್ಡ ಹಡಗು, ಎಲ್ಲೋ ಒಂದು ಕಡೆ ಸಣ್ಣ ರಂಧ್ರ ಬಿದ್ದದ, ಅದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಆ ಸಣ್ಣ ರಂಧ್ರದಿಂದ ಸ್ವಲ್ಪ ನೀರು ಬಂದು ಆ ಹಡಗನ್ನೇ ಮುಳುಗಿಸಬಹುದು. ಅದಕ್ಕೆ ನಾವ್ ಹೇಳ್ತೀವಿ, ಸಣ್ಣ ಖರ್ಚುಗಳಿಂದ ಎಚ್ಚರದಿಂದಿರಿ ಅಂತೇಳಿ. ನಾವು ಮತ್ತೆ ನಮ್ಮದೇ ಎಕ್ಸಾಂಪಲ್ ತಗೋಬೇಕು. ಹಿಂದೆ ನಾವು 5 ಜನ ಅಣ್ಣ ತಮ್ಮರು ಮನೆಯಲ್ಲಿ 7-8 ಜನ ಇರ್ತಿದ್ವಿ. 2 ಸೈಕಲ್ ಇದ್ವು. ಇಡೀ ತಿಂಗಳ ನಂತರ ಯಾವುದು ಎಡಿಷನಲ್ ಖರ್ಚಿದ್ದಿಲ್ಲ. ಈಗ ನೋಡ್ರಿ, ಮನೆಯಲ್ಲಿ 3 ಬೈಕ್ ಇದಾವೆ, ಕಾರ್ ಇದೆ. ಎಲ್ಲರ ಮನೆಯಲ್ಲಿ ಹೇಳೋದು 4 ಮಂದಿ ಇದಾರೆ, 4 ಮೊಬೈಲು, 4 ಮೊಬೈಲ್ಗೆ ಪ್ರತಿ ತಿಂಗಳು 500 ಕರೆನ್ಸಿ, 4 ಗಾಡಿಗೆ ಪೆಟ್ರೋಲು. ಅವತ್ತು ಇಲ್ಲ, ಅವತ್ತು ಆರಾಮಾಗಿ ಬದುಕಿದ್ವಿ. ಇವತ್ತು ಅದು ಇಲ್ಲಂದ್ರೂ ಬದುಕ್ತೀವಿ. ಆದರೆ ನಮ್ಮ ದುಡಿತದ ಅನೇಕ ಭಾಗ ಅಂಥವುಗಳಿಗೆ ಖರ್ಚಾಗ್ತಾ ಇದೆ. ಇದೆಲ್ಲವನ್ನ ನಾವು ಯಾವ ರೀತಿ ನಮ್ಮ ಬದುಕನ್ನ ನಿರ್ವಹಿಸಬಹುದು ಅನ್ನೋದನ್ನ ನಮ್ಮಷ್ಟಕ್ಕೆ ನಾವೇ ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲವೂ ಎಲ್ಲರಲ್ಲೂ ಇದ್ದಾಗಲೂ ಸುಖಿಯಾಗಿರಲು ಸಾಧ್ಯವಿಲ್ಲ. ನಾ ಹೇಳಿದೇನೆಂದ್ರೆ, ಎಲ್ಲವೂ ಎಲ್ಲರಲ್ಲಿಯೂ ಇದ್ದಾಗಲೂ ಸುಖಿ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚಾದ್ರೂ ಕಷ್ಟ, ಕಡಿಮೆ ಇದ್ರೂ ಕಷ್ಟ. ಅದನ್ನ ನಾವು ಯಾವ ರೀತಿ ಮಾಡಬಹುದು? ಅದಕ್ಕೆ ಬಹುಶಃ ಬಸವಾದಿ ಶರಣರಿಗೆ ಗೊತ್ತಿತ್ತು ಏನು ಮಾಡಬೇಕು ಅಂತೇಳಿ ಗೊತ್ತಿತ್ತು ಅವ್ರಿಗೆ. ಏನು ಮಾಡಿದರೆ ಆಗ್ತದೆ? ನಾವು ಹೇಳ್ತೀವಿ, ಸತ್ಯ ಶುದ್ಧವಾಗಿ ದುಡಿಯದಿರುವುದು, ದುಡಿದದ್ದನ್ನ ಸಮನಾಗಿ ಹಂಚದಿರುವುದು, ಇದು ದೇಶದ ಭದ್ರತೆಗೆ ಕಂಟಕ ತರುತ್ತದೆ. ಸತ್ಯ ಶುದ್ಧವಾಗಿ ದುಡಿಯದಿರುವುದು, ದುಡಿದದ್ದನ್ನ ಸಮನಾಗಿ ಹಂಚದಿರುವುದು ದೇಶದ ಭದ್ರತೆಗೆ ಕಂಟಕ. ಇದು ಬಸವಣ್ಣವರಿಗೆ ಬಹಳ
ಅದ್ಭುತವಾಗಿ ಅವರ ಚಿಂತನೆ ವಚನಗಳಲ್ಲಿ, ಯಾಕಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಎಕನಾಮಿಕ್ಸ್ ನೋಡ್ತೀವಿ, ಆಡಮ್ ಸ್ಮಿತ್, ಕಾರ್ಲ್ ಮಾರ್ಕ್ಸ್ ಅಥವಾ ಅಮರ್ತ್ಯ ಸೇನ, ಬೇರೆ ಬಹಳಷ್ಟು ಜನ ನೋಡ್ತೀವಿ. ಇವರಂತೆ ಬಸವಣ್ಣನೇನು ವಿಶೇಷ ಸಿದ್ಧಾಂತವನ್ನು ಸಿದ್ಧಪಡಿಸಲಿಲ್ಲ, ಇವರಂತೆ ಅರ್ಥಶಾಸ್ತ್ರದ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೀಲಿಲ್ಲ. ಆದರೆ ಬಸವಣ್ಣನವರ ವಚನಗಳಲ್ಲಿ ಅವರ ಬದುಕಿನ ಶಿಸ್ತು ಮತ್ತು ಆರ್ಥಿಕ ಶಿಸ್ತಿನ ಬಗ್ಗೆ ಬಸವಣ್ಣ ಕಟ್ಟಿಕೊಟ್ಟಿರ್ತಕ್ಕಂಥ ವಚನಗಳಲ್ಲಿ ಬಹುಶಃ ಇವ ಎಲ್ಲಕ್ಕಿಂತ ಮಿಗಿಲಾಗಿದೆ. ಅಷ್ಟೊಂದು ಅದ್ಭುತ ವಚನಗಳು, ಒಂದೊಂದು ಎಷ್ಟು ಕೋರಿಲೇಟೆಡ್ ಇದೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ. ಸುಮ್ಮನೆ ವಚನ ಒಂದು ಸಲ ಓದಿದ್ರೆ ಅರ್ಥ ಆಗೋದಿಲ್ಲ. ಮೊದಲು ಓದಬೇಕು, ಸುಮ್ಮನೆ ಓದಬೇಕು, ಅರ್ಥ ಆಗೋದಿಲ್ಲ. ಮತ್ತೊಂದು ಸಲ ಓದಬೇಕು. ನಿಮ್ಗೆ ಯಾವಾಗ ವಚನ ಅರ್ಥ ಆಗತ್ತಂದ್ರೆ ನಿಮ್ಗೆ ವಯಸ್ಸಾಗಬೇಕು, ಆವಾಗ ವಚನ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದೊಂದು ಪದ, ವಚನದಲ್ಲಿರ್ತಕ್ಕಂಥ ಒಂದೊಂದು ಶಬ್ದ ಒಬ್ಬೊಬ್ಬ ವಿಮರ್ಶಕನಿಗೆ ಆಗಿರ್ಬೋದು, ಒಬ್ಬೊಬ್ಬ ಜ್ಞಾನಿಗೆ ಆಗಿರ್ಬೋದು, ಒಬ್ಬೊಬ್ಬ ಮಾತನಾಡುವ ಮನುಷ್ಯನಿಗೆ ಅದು ವಿಶೇಷ ಅರ್ಥವನ್ನ ಕಲ್ಪಿಸ್ತದೆ. ನಾವ್ ಹೇಳ್ದಂಗೆ ಈ ವಚನ ಹಿಂಗೆ ಹೇಳ್ತಾರೆ ಅಂದ್ರೆ ಈ ವಚನ ಹಿಂಗೆ ಹೇಳ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ ಸಾಮಾಜಿಕ ಶಾಂತಿ ಮತ್ತು ಸಾಮಾಜಿಕ ಸಮಾನತೆಗೆ ಬಸವಾದಿ ಶರಣರ ಕಾಯಕ ಮತ್ತು ದಾಸೋಹ ಕಾರ್ಯಗಳಿಂದಲೇ ಆರ್ಥಿಕ ಶಿಸ್ತಿನ ಅತಿ ಮುಖ್ಯವಾದ ವಸ್ತುಗಳು ಅವೆರಡು, ಕಾಯಕ ಮತ್ತು ದಾಸೋಹ. ಯಾಕಂತ ಹೇಳಿದ್ರೆ ನಾವ್ ಹೇಳ್ತೀವಿ ಇಲ್ಲಿ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಬಸವಣ್ಣ ಮತ್ತು ಬಸವಾದಿ ಶರಣರನ್ನ ಎಲ್ಲರೂ ನಿಮ್ಮ ತೆರೆದ ಮನಸ್ಸುಗಳಿಂದ ನೋಡಿ, ತೆರೆದ ಕಣ್ಣುಗಳಿಂದಲ್ಲ, ನಿಮ್ಮ ಒಳ ಮನಸ್ಸಿನಿಂದ ಬಸವಣ್ಣನನ್ನ ನೋಡಿ. ದಯಮಾಡಿ ಸುಮ್ಮನೆ ಕಣ್ಣಿನಿಂದ ನೋಡ್ಬೇಡ್ರಿ, ವಚನ ಕೇಳಬೇಡ್ರಿ. ಏನ್ ಇಂಥ 100 ಭಾಷಣ ಕೇಳಲಿ, 100 ಪ್ರವಚನ ಕೇಳಲಿ, 100 ಅವ್ರ ಅನುಭವ ಹಂಚಿಕೊಳ್ಳಿ, ಎಲ್ಲ ವ್ಯರ್ಥ. ಬಸವಾದಿ ಶರಣರನ್ನ ನಿಮ್ಮ ತೆರೆದ ಮನಸ್ಸಿನಿಂದ ನೋಡಿ, ಕಣ್ಣುಗಳಿಂದಲ್ಲ. ಆವಾಗ ಬಸವಾದಿ ಶರಣರು ನಮಗೆ ಅರ್ಥ ಆಗ್ತಾರೆ. ಹೌದಲ್ಲಪ್ಪ, ಎಂತ ಅದ್ಭುತ ಇದೆ ಅಂತೇಳಿ. ನಾವು ನಮ್ಮ ಮನಸ್ಸನ್ನ ಇನ್ನು ತೆರಿತಾ ಇಲ್ಲ, ಇನ್ನು ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ದ್ವಂದ್ವ ಇದೆ. ಯಾಕಂತ ಹೇಳಿದ್ರೆ ನಾವುಗಳು ದ್ವಂದ್ವ ನೀತಿಯಲ್ಲಿ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಅನೇಕ ಸಹೋದರಿ ಹೇಳಿದಂಗೆ ನಾನು ವೈದಿಕನೂ ಹೌದು, ಈ ಕಡೆ ಬಸವಣ್ಣನೂ ಬೇಕು, ಈ ಕಡೆ ವೈದಿಕತೆನೂ ಬೇಕು. ನಾನು ಅದಕ್ಕೆ ಅಪೋಸ್ ಮಾಡೋದಿಲ್ಲ, ಯಾರನ್ನೂ ವಿರೋಧ ಮಾಡೋದಿಲ್ಲ. ಆದರೆ ವಿಚಾರ ಮಾಡಿ ಮುನ್ನಡೆಯಿರಿ. ನಿಮ್ಗೆ ಸರಿ ಅನಿಸ್ತು ಹೋಗಿ, ಅದು ತಪ್ಪು ಅಂತ ಗೊತ್ತಿದ್ರು ಸಹ ಯಾಕೆ ನೀವು ಅದಕ್ಕೆ ಬಿಡುತ್ತೀರಿ? ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದನ್ನ ನಾನು ಅಲ್ಲಗಳೆಯೋದಿಲ್ಲ. ಶಿರಡಿಗೆ ಹೋಗ್ರಿ, ತಿರುಪತಿಗೆ ಹೋಗ್ರಿ, ಪುರಿಗೆ ಹೋಗ್ರಿ, ದ್ವಾರಕಕ್ಕೆ ಹೋಗ್ರಿ, ಇನ್ನ ಬೇರೆ 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 ಶ್ರೀಶೈಲಕ್ಕೆ ಹೋಗ್ರಿ, ಎಲ್ಲದಕ್ಕೂ ಹೋಗ್ರಿ, ಬೇಡ ಅನ್ನೋದಿಲ್ಲ. ಪ್ರಕೃತಿ ಮತ್ತು ಪ್ರವಾಸಕ್ಕಾಗಿ ನೀವು ತೆರಳಿ ಅದನ್ನು ಆನಂದಿಸುವುದಾದ್ರೆ ಹೋಗಿ. ಅಲ್ಲಿರ್ತಕ್ಕಂಥ ಮೌಢ್ಯತೆ ಏನಾದರೂ ಇತ್ತು ಅಂದ್ರೆ ವಿಚಾರ ಮಾಡಿ. ಯಾಕಂದ್ರೆ ಚಂದ್ರೇಗೌಡರು ನಾವು ಓದುವ 1-2 ವರ್ಷದ ಕೆಳಗೆ ಒರಿಸ್ಸಾದ ಪುರಿ ಜಗನ್ನಾಥಕ್ಕೆ ಹೋಗಿದ್ವಿ. ಎಲ್ಲರೂ ಹೋಗಿದ್ದೀವಿ. ಬಹುಶಃ ಜಗತ್ತಿನಲ್ಲಿ ಅಷ್ಟು ಹೊಲಸು ದೇವಸ್ಥಾನ ಎಲ್ಲಿ ನೋಡಿಲ್ಲ. ನನ್ನ ವೈಯಕ್ತಿಕವಾಗಿ ನನಗಾದ ಅನುಭವ. ಅವನು ಹೇಳ್ತಾ ಇದ್ದಾನೆ, ಗೈಡ್ ಹಂಗ ಹಿಂಗ ಅಂತ ಹೇಳ್ತಾ ಇದ್ದಾನೆ. ನಾನು ಹೋಗಿದ್ದೆ. ನಾನು ನನ್ನ ಶ್ರೀಮತಿ ಅವ್ರನ್ನ ಬಿಟ್ಟು ಉಳಿದವರು ಎಲ್ಲರೂ ಇವ್ರು ಒಳಗೆ ದೇವಸ್ಥಾನಕ್ಕೆ ಹೋದ್ರು. ಹೆಂಗ್ ಹೋದ್ರ ಅಂದ್ರೆ ಕೂದಿನ ಬಿಟ್ಟಂಗೆ ಬಿಟ್ರು. ತುಳಿದೋದು ಸತ್ತೋತಿದ್ರಲ್ಲಿ. ನಾನು ನೋಡಿದೆ. ನಾನು ನನ್ನ ಶ್ರೀಮತಿ ಹೇಳಿದೆ, ನಾನಂತರೂ ಬರೋದಿಲ್ಲ ಒಳಗಡೆ, ನೀನು ಹೋಗೋದಾದ್ರೆ ಹೋಗಂದ್ರೆ, ಇಲ್ಲ ನಾನು ಹೋಗೋದಿಲ್ಲ ಅಂದ್ರು. ನಾವಿಬ್ಬರು ಹೊರಗಡೆ ಆರಾಮ್ ತಿರುಗಾಡಿದ್ವಿ. ಇವರೆಲ್ಲ ಒಳಗಡೆ ಹೋಗಿದ್ರು. ಆಮೇಲೆ ಇವ್ರು ಒಳಗಡೆ ದೇವಸ್ಥಾನಕ್ಕೆ ಹೋದಾಗ ನಾನು ಸುತ್ತ ನೋಡಿದೆ, ಎಲ್ಲ ದೇವಸ್ಥಾನದಲ್ಲಿ ಏನೇನಿದೆ ಅಂದ್ರೆ ಅನ್ನವನ್ನ ಕಾಲಿಂದ ತುಳಿತಿದ್ದಾರೆ. ಮತ್ತೆ ಇನ್ನೇನ್ರಿ ದೇವಸ್ಥಾನ ನಮ್ಗೆ ಏನ್ ಕಲಿಸ್ಬೇಕು? ನಾವು ಇಲ್ಲಿ ಪ್ರಸಾದ ಅಂತ ಹೇಳ್ತೀವಿ, ಅಲ್ಲಿ ಕಾಲಾಗ ತುಳಿತಿದ್ದಾರೆ. ಹೆಂಗೇ ಚೆಲ್ಲದ, ಏನ್ ನೋಡ್ಬೇಕು? ತದನಂತರ ಮತ್ತೆ ನಾವು ನೆಕ್ಸ್ಟ್ ವರ್ಷ ಗುಜರಾತಿನ ದ್ವಾರಕಕ್ಕೆ ಹೋಗಿದ್ವಿ. ಅವ್ರು ಮತ್ತೆ ಸೇಮ್ ಅವರು ನಾವು. ಅದು ಬೇಕು ದೇವಸ್ಥಾನ, ಅದಕ್ಕಿಂತ ಹೊಲಸು ದೇವಸ್ಥಾನ ಇದು. ಮತ್ತೆ ಏನಿದು? ಯಾಕೆ
ಸಾವಿರಾರು ಲಕ್ಷಾಂತರ ಜನ ಬರ್ತಕ್ಕಂಥ ಭಕ್ತರು ಬರ್ತಕ್ಕಂಥ ದೇವಸ್ಥಾನ. ಎಷ್ಟು ನಾನು ನೋಡಿದ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ದೇವಸ್ಥಾನ ಬಹಳ ಚೆನ್ನಾಗಿದಾವೆ. ಬಹುಶಃ ದೇಶದ ಮುಕ್ಕಾಲು ಭಾಗದ ದೇವಸ್ಥಾನವನ್ನು ನೋಡಿದೆ ನಾನು. ಬಹುಶಃ ಸುಮಾರು ಇರ್ತಕ್ಕಂಥ ರಾಜ್ಯಗಳಲ್ಲಿ ಒಂದು 25-30 ರಾಜ್ಯಗಳು ಇರ್ತಕ್ಕಂಥ ದೇವಸ್ಥಾನಗಳು ಎಲ್ಲವನ್ನ ನೋಡಿ ಬಂದಿದ್ದೇವೆ. ಅಲ್ಲಿ ಏನಾದ್ರು ಸಿಸ್ಟಮು ಹೆಂಗಿದೆ, ಏನು ಎಂತ, ಅಲ್ಲಿ ಏನು ವ್ಯವಸ್ಥೆ ಇದೆ, ಏನು ಮಾಡ್ತಾರೆ. ಬಟ್ ಅಲ್ಲಿ ನೋಡತಕ್ಕಂಥ ಆ ಮೌಢ್ಯತೆಯನ್ನ ನೋಡಿಬಿಟ್ರೆ, ಎಲ್ಲಿ ಉತ್ತರ ಭಾರತದಲ್ಲಿ ಅತ್ಯಂತ ಮೌಢ್ಯತೆ. ಬಹುಶಃ ಆ ಉತ್ತರ ಭಾರತ ಮತ್ತು ಒರಿಸ್ಸಾ, ಬಿಹಾರ, ಬಸವಣ್ಣನಂತವ್ರು ಯಾರು ಹುಟ್ಲಿಲ್ಲ, ಅದಕ್ಕೆ ಅಲ್ಲಿ ಹಂಗಾದ. ಬಸವಣ್ಣನಂತ ಯಾರು ಮಹಾ ಸೋಷಿಯಲ್ ರಿಫಾರ್ಮರ್ಸ್, ಸಾಮಾಜಿಕ ಪರಿವರ್ತನಕಾರರಲ್ಲಿ ಹುಟ್ಲಿಲ್ಲ, ಅದಕ್ಕೆ ಆ ವ್ಯವಸ್ಥೆ ಇದೆ. ಅದನ್ನು ಯಾರಾದರೂ ಇರಲಿ, ಅದನ್ನ ಸಿಸ್ಟಮ್ ಅನ್ನ ಡೆವಲಪ್ ಮಾಡಬೇಕಲ್ಲ. ನಾವು ಅದನ್ನ ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡಿದೀವಿ. ನೀವು ನೋಡ್ರಿ, ಅದು ಹೌದಾ, ಸರಿನಾ, ತಪ್ಪ? ನಿಮ್ಮ ಭಕ್ತಿಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಆದರೆ ತಪ್ಪು ಸರಿಯನ್ನು ನೋಡಿ, ಅದು ನೀವು ತಪ್ಪು ಸರಿ ಅಂತ ವಿಚಾರ ಮಾಡಿದಾಗ ಮೌಢ್ಯ ಮುಕ್ತ ಬದುಕು, ಮೌಢ್ಯ ಮುಕ್ತ ಜೀವನ ಆಗಲಿಕ್ಕೆ ಸಾಧ್ಯ. ಭಯದಿಂದ ಭಕ್ತಿರಿ, ಮನಪೂರ್ವಕವಾಗಿ ಭಕ್ತಿ 1-2% ಅಷ್ಟೇ. ಬಸ್ ಸ್ಟ್ಯಾಂಡ್ಗಿರೋ ಭಿಕ್ಷುಕ ಮಲಗಿದಾನ, ಅವನಿಗೆ ಹೋಗಿ ನಾಳೆ ಸಾಹಿತ್ಯಪ್ಪ ನೀನು ಅಂಬಮ್ಮಗ ಒಂದು ತೊಲಿ ಬಂಗಾರ ಕೊಡ್ಬೇಕಂದ್ರೆ ಕೊಡ್ತಾನೇನೋ ಅವನು. ಸತ್ರ ಸಾಯಿಲ್ ಬಿಡಪ್ಪ, ಇದಕ್ಕಿಂತ ಬಗ್ಗೆ ಇನ್ನೇನಂತ ನಾವು. ಇಲ್ಲಿರೋರು ನಮ್ಗೆ ಯಾರಿಗೇನು ಹೇಳಿದ್ರ ಸಾಲ ಮಾಡಿ ಕೊಡ್ತೀವಿ. ಅವನಿಗೆ ಭಕ್ತಿ ಇಲ್ಲ, ನಮ್ಗೆ ಎಲ್ಲಿಂದ ಬಂತು? ಸಾಲ ಮಾಡೋ ಕೆಪಾಸಿಟಿ ಇದೆ, ಸಾಲ ತೀರ್ಸೋ ಕೆಪಾಸಿಟಿ ಇದೆ. ಅಲ್ಲಿ ಯಾರೋ ಒಬ್ಬ ನನಗೆ ಹೇಳಿದನ, ಭಯ ಕೊಟ್ಟಿದನ, ಭಯದಿಂದ ನಾನು ಹೋಗಿ ಅಮ್ಮ ತಾಯಿ ತಗೋ ಅಂತ ಹೇಳಿದ್ದೀನಿ. ಈ ತರದ ಈ ಮೌಢ್ಯತೆಗಳನ್ನ ನಮ್ಮಿಂದ ಸ್ವಲ್ಪ ಮಟ್ಟಿಗೆ ನಾವು ದೂರ ಮಾಡಿದರೆ ಖಂಡಿತ ನಾವು ಏನಾದ್ರೂ ಸಾಧನೆ ಮಾಡ್ಬೋದು. ಯಾಕಂದ್ರೆ ಈ ಬಸವ ಸಂವಿಧಾನ ಅಥವಾ ಬಸವ ಚಿಂತನೆ ಅಂತ ಏನೈತಿಲ್ಲ, ಅದು ಬದುಕಿನ ಅನುಸಂಧಾನ. ಬಸವ ಸಂವಿಧಾನ ಅಥವಾ ಬಸವ ಚಿಂತನೆ ನಮ್ಮ ಬದುಕಿನ ಅನುಸಂಧಾನ ಅದು. ಯಾಕಂದ್ರೆ ಬದುಕಿನ ಚಿಂತನೆಯೇ ಅದರೊಳಗಿನ ಆರ್ಥಿಕ ಚಿಂತನೆಯಾಗಿದೆ. ಬಸವಣ್ಣನವರ ಬದುಕಿನ ಚಿಂತನೆಯನ್ನ ನಾವು ನೋಡಿದಾಗ ಅದರೊಳಗಿನ ಆರ್ಥಿಕ ಚಿಂತನೆ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಬಹುಶಃ ಬಸವಣ್ಣನಂಗ ಎಲ್ಲ ವರ್ಗವನ್ನ, ಎಲ್ಲ ಜನರನ್ನ ಪ್ರೀತಿಸಿದಷ್ಟು ಯಾರೂ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಂತ ಸತ್ಯ ಶುದ್ಧ ಮನಸ್ಸು ಆ ಪುಣ್ಯಾತ್ಮದಂದ್ರೆ, ಯಾರನ್ನು ಯಾವ ಸಂದರ್ಭದಲ್ಲೂ ಒಂದು ಕನಿಷ್ಠ ಇದನ್ನು ಎಳ್ಳಷ್ಟು ಅಂತೀವಲ್ಲ, ಸಾಸಿವೆ ಕಾಳಷ್ಟು ಆ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಬಯಸದಂತ ವ್ಯಕ್ತಿ ಈ ಜಗದಲ್ಲಿ. ಸಕಲ ಜೀವಾತ್ಮಕ್ಕೆ ಲೇಸನ ಬಯಸಿದ ಮಹಾಪುಣ್ಯಾತ್ಮ. ಯಾವ ಅನೇಕ ಧರ್ಮಗಳಲ್ಲಿ ಮಾನವ ಕುಲಕ್ಕೆ ಜಯವಾಗಲಿ, ಮನುಷ್ಯ ಧರ್ಮಕ್ಕೆ ಜಯವಾಗಲಿ, ಮಾನವನಿಗೆ ಜಯವಾಗಲಿ ಅಂದರೆ, ಆದರೆ ಬಸವಣ್ಣ ಮಾತ್ರ ಸಕಲ ಜೀವಾತ್ಮಗೆ, ಒಂದು ಸಸ್ಯ, ಸಸಿ, ಪ್ರಾಣಿ, ಪಶು, ಪಕ್ಷಿ ಅವುಗಳಿಗೂ ಸಹ ಲೇಸನ ಬಯಸಿದಂತ ಮಹಾತ್ಮ ಜಗತ್ನಲ್ಲಿ. ಅವರು ಒಂದು ವಚನ ಹೇಳ್ತಾರೆ, ಬಹುಶಃ ಅಸ್ಪೃಶ್ಯತೆ ನಿವಾರಣೆ ಅನ್ನೋದು ಹೇಳೋದು ಬಹಳ ಸುಲಭ, ಮಾಡೋದು ಬಹಳ ಕಷ್ಟ. ಬಹಳ ಕಷ್ಟ, ಅಷ್ಟು ಸುಲಭಲ್ಲ. ಬಸವಣ್ಣನ ತರುವಾಯ ಮತ್ತೊಬ್ಬ ವ್ಯಕ್ತಿ ಏನಾದರೂ ಅಸ್ಪೃಶ್ಯತೆ ಬಗ್ಗೆ ಅಷ್ಟೊಂದು ಮನಸ್ಪೂರ್ವಕವಾಗಿ ಒಪ್ಪಿ ಆಚರಣೆಗೆ ತಂದಿದ್ದೆ ಆದ್ರೆ ಮಹಾತ್ಮ ಗಾಂಧೀಜಿ. ಯಾಕೆ ಬಿಜ್ಜಳನ ಭಂಡಾರ ಮಲ್ಟಿಪಲ್ ಆಯಿತು ಅಂದ್ರೆ ಡಬಲ್ ಆಯಿತು? ಅದಕ್ಕೆ ಬಸವಣ್ಣ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಲೋಕಾದಿ ಲೋಕಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಬ್ರಹ್ಮ ವಿಷ್ಣು ರುದ್ರರೆಲ್ಲರೂ ಚೆನ್ನಯ್ಯನ ಮಕ್ಕಳು, ಸನಕ ಸನಂದ ಸನಾದಿಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಕಿನ್ನರ ಕಿಂಪುರುಷರೆಲ್ಲ ಚೆನ್ನಯ್ಯನ ಮಕ್ಕಳು, ಗರುಡ ಗಾಂಧರ್ವರೆಲ್ಲ ಚೆನ್ನಯ್ಯನ ಮಕ್ಕಳು, ಸಿದ್ಧ ವಿದ್ಯಾಧರಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಚೆನ್ನಯ್ಯನ ಮಕ್ಕಳು, ನವಬ್ರಹ್ಮರು ಚೆನ್ನಯ್ಯನ ಮಕ್ಕಳು, ತ್ರೈತಿಂಶ ಕೋಟಿ ದೇವತೆಗಳೆಲ್ಲ ಚೆನ್ನಯ್ಯನ ಮಕ್ಕಳು, ಅಂತರಂತರ ಸಂತರೆಲ್ಲ ಚೆನ್ನಯ್ಯನ ಮಕ್ಕಳು,
ಭಾವ ಬಾಳೆಕ್ಷಣರೆಲ್ಲ ಚೆನ್ನಯ್ಯನ ಮಕ್ಕಳು, ನನ್ನ ನಿನ್ನಂತವರೆಲ್ಲ ಚೆನ್ನಯ್ಯನ ಮಕ್ಕಳು, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ. ನೋಡ್ರಿ, ಚೆನ್ನಯ್ಯ, ಮಾದರ ಚೆನ್ನಯ್ಯ ಇಲ್ಲಿ ಪ್ರತೀಕ ಮಾತ್ರ. ಆತನ ಪ್ರತೀಕ, ಅದು ಒಂದನ್ನ ಆತ ಪ್ರತೀಕ ಅಂತ ಇಟ್ಟುಕೊಂಡು ಕೇವಲ ಆತನನ್ನ ಉದಾಹರಣೆ ತಗೊಂಡು ಜಗತ್ತಿನಲ್ಲಿರುವವರೆಲ್ಲ ಒಂದೇ ತಾಯಿಯ ಮಕ್ಕಳು ಎನ್ನ ಭಾವನೆಯನ್ನ ಈ ವಚನ ಹೇಳ್ತದೆ. ಚೆನ್ನಯ್ಯನ ಮಕ್ಕಳು ಅಂದ್ರೆ ಮಾದರ ಚೆನ್ನ ಮಕ್ಕಳು ಅಂತಲ್ಲ, ಈ ಜಗದೊಳಗಿರುವ ಎಲ್ಲರೂ ಚೆನ್ನಯ್ಯನ ಮಕ್ಕಳು ಅಂದ್ರೆ ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ, ನಾವೆಲ್ಲರೂ ಅಂತ ಒಂದು ಅದ್ಭುತವನ್ನ ಕಟ್ಟಿಕೊಟ್ಟಂತ ಬಹುಶಃ ಬಸವಣ್ಣ ಸರ್ವರನ್ನು ಸಮಾನಾಗಿ ನೋಡಿದ ಅತ್ಯಂತ ಪ್ರೀತಿಯಿಂದ. ಯಾಕಂತ ಹೇಳಿದ್ರೆ ನಾವು ಸರ್ವರನ್ನು ಸಮನಾಗಿ ನೋಡಿದಾಗ ಮಾತ್ರ ಪ್ರತಿಯೊಬ್ಬರ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಸರ್ವಾಂಗೀಣ ಬೆಳವಣಿಗೆಯನ್ನ ಮಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಭೇದ ಭಾವ, ಭಿನ್ನ ವಿಚಾರ, ಬೇರೆ, ನಾನು ಶ್ರೀಮಂತ ಬಡವ, ನನ್ನ ಹತ್ರ ಅದಿದೆ, ನನ್ನ ಹತ್ರ ಇದಿದೆ, ನಾನು ಜ್ಞಾನಿ, ಮೇಲು ಕೀಳು ಅಂತ ಏನಾದರೂ ತಲೆಯೊಳಗೆ ಬಂತಂದ್ರೆ ನಾವು ಸಮಾಜದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಈ ವಚನದಲ್ಲಿ ಬಸವಣ್ಣ ಏನ್ ಹೇಳ್ತಾನಂದ್ರೆ, ಜಗದ ಎಲ್ಲರೂ ತ್ರೈತಿಂಶ ಕೋಟಿ ದೇವತೆಗಳೆಲ್ಲ ಚೆನ್ನಯ್ಯನ ಮಕ್ಕಳು, ನಾನು ನೀನು ಚೆನ್ನಯ್ಯನ ಮಕ್ಕಳು, ಅಂತರು ಸಂತರು ಎಲ್ಲ ಚೆನ್ನಯ್ಯನ ಮಕ್ಕಳು, ಯಾರನ್ನೂ ಬಿಟ್ಟಿಲ್ಲ. ನಾವೆಲ್ಲರೂ ಈ ಜಗದ ಒಂದೇ ತಾಯಿಯ ಮಕ್ಕಳು. ಅಂದ್ರೆ ಇದರ ಅರ್ಥ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇದ್ದಾಗೆ ನಾವು ನಮ್ಮ ವ್ಯವಸ್ಥೆಯನ್ನ ಮುನ್ನಡೆಸಿಕೊಂಡು ಹೋದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಈ ಬಸವಣ್ಣನ ಕಾಯಕ ತತ್ವ ಮತ್ತು ಆರ್ಥಿಕ ಶಿಸ್ತು, ಯಾಕಂದ್ರ ಮನುಷ್ಯನಿಗೆ ಪ್ರತಿಯೊಬ್ಬರಿಗೆ ಒಂದು ಎಕಾನಮಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಬಹಳ ಕಷ್ಟ. ನಾವೇನ್ ಮಾಡ್ತಾ ಇದ್ದೀವಿ? ನಾನು ಆ ಬಸವಣ್ಣನವರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ನಾನು ಸ್ಟಡಿ ಮಾಡಬೇಕಾದ್ರೆ 5 ಅಂಶಗಳನ್ನ ನಾನು ನೋಡಿದೆ. ಬಹಳಷ್ಟು ವಚನಗಳಲ್ಲಿ, ಬಹಳಷ್ಟು ಬೇರೆ ಬೇರೆ ಇದನ್ನ ನಾನು ಓದಬೇಕಾದ್ರೆ ಆ 5 ಅಂಶಗಳು ಬಿಜ್ಜಳನ ಭಂಡಾರವನ್ನ 100 ಪಟ್ಟು ಹೆಚ್ಚು ಮಾಡಿದಂತ ಕೀರ್ತಿ ಬಸವಣ್ಣನಿಗೆ ಸಲ್ತದೆ. ಯಾಕೆ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಕಾಯಕ, ದಾಸೋಹ, ಸಂಪತ್ತಿನ ಅಸಂಗ್ರಹಣೆ, ವಾಮ ಮಾರ್ಗದಲ್ಲಿ ಹಣಗಳಿಸದಿರುವುದು ಮತ್ತು ಸಕಾಲಕ್ಕೆ ಸರಿಯಾದ ತೆರಿಗೆ ಕಟ್ಟುವುದು. ಈ 5 ಅಂಶಗಳನ್ನ ನಾವು ಬಸವಣ್ಣನವರ 5 ಅಂಶಗಳು ಯಾವ ರೀತಿ ಬಸವಣ್ಣ ಬಿಜ್ಜಳನ ಭಂಡಾರವನ್ನ ಅಥವಾ ಸಮಾಜದ ಭಂಡಾರವನ್ನ ಯಾವ ರೀತಿ ಮೇಲ್ದರ್ಜೆಗೇರಿಸಿದ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಕಾಯಕ. ಏನ್ ಕಾಯಕ ಅಂದ್ರೆ ಏನು? ಎಷ್ಟು ಸರಳವಾಗಿ ಹೇಳಿದಾನ್ರಿ ಬಸವಣ್ಣ. ಬಸವಣ್ಣ ಹೇಳಿದಷ್ಟು ಸರಳತೆ, ದುಡಿಮೆ ಮತ್ತು ಕಾಯಕದ ಫಿಲಾಸಫಿಯನ್ನ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬಸವಣ್ಣ ಬಹಳ ನಮಗೆ ಹತ್ರ ಆಗ್ತಾನೆ ಅಂತಂದ್ರೆ, ಕಾಯಕ ಅಂದ್ರೆ ಏನು? ದುಡಿಯೋದು. ಕಾಯಕದಲ್ಲಿ ಮೇಲು ಕೀಳಿಲ್ಲ, ನೋ ಹೈರಾರ್ಕೀಸ್, ನೋ ಲ್ಯಾಡರ್ ಸಿಸ್ಟಮ್, ಈಕ್ವಾಲಿಟಿ. ಕಾಯಕದಲ್ಲಿ ಮೇಲು ಕೀಳಲ್ಲ, ಸರ್ವಿಸ್ ಅಂತ ಕರಿತೀವಿ ನಾವು. ಅವರು ಕಾಯಕ ಅಂದ್ರು, ಈಗ ನಾವು ಐ ಆಮ್ ಎ ಸರ್ವೆಂಟ್, ನಾನು ಸೇವಕ, ಸರ್ಕಾರಿ ಸೇವಕ, ನಾವು ಹಂಗೆ ಹೇಳ್ತೀವಿ ಬಹಳ ಸಲ. ಸರ್ವಿಸ್ ನಲ್ಲಿ ಮೇಲು ಕೀಳಿಲ್ಲ. ಒಬ್ಬ IAS ಆಫೀಸರ್ ಇದ್ರು ಅವನು ಸರ್ವೆಂಟೇ, ಒಬ್ಬ ಪ್ಯೂನ್ ಪರಿಚಾರಕ ಇದ್ರು ಅವನು ಸರ್ವೆಂಟೇ. ಈಸ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್, ಈಸ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್. ಅವನು ಕಾಯಕ ಮಾಡ್ತಾನೆ, ಇವನು ಕಾಯಕ ಮಾಡ್ತಾನೆ. ಅಲ್ಲಿ ಮೇಲು ಕೀಳಿ ಇಲ್ಲ. ಅದಕ್ಕೆ ನಾವು ಹೈರಾರ್ಕಿ ಸಿಸ್ಟಮ್ ಬಸವಣ್ಣ ಹಾಕಿ ಕೊಡ್ಲಿಲ್ಲ. ಈಕ್ವಾಲಿಟಿ ಸಿಸ್ಟಮ್ ಹಿಂಗಿರ್ಲಿಲ್ಲ ಬಸವಣ್ಣನ ಫಿಲಾಸಫಿ. ಮ್ಯಾಲಿಂದ ಕೆಳಗಿದ್ದಿಲ್ಲ, ಬಸವಣ್ಣ ಯಾವಾಗಲೂ ಹಿಂಗಿದ್ದ.
ನಾವು ನಮ್ಮ ಸಮಾನಾಂತರವಾಗಿ ಎಲ್ಲರನ್ನ ನೋಡುವ ಪದ್ಧತಿ, ಮೇಲೆ ಕೀಳು ಅಲ್ಲ. ಒಂದು ಸಿಸ್ಟಮ್ ಅಲ್ಲಿ ಅದಕ್ಕೆ ಅದನ್ನ ಈ ಕಾಯಕದ ಕಲ್ಪನೆ ಅಂದ್ರೆ ನಾವು ಪ್ರೊಡಕ್ಷನ್ ಅಂತ ಕರಿತೀವಿ. ಏನೇ ಮಾಡ್ರಿ ನೀವು, ಅದು ಸಮಾಜದ ಪ್ರತಿನಿಧಿಗಳಾದ ಗುರು ಲಿಂಗ ಜಂಗಮ ಹೇಳ್ತೀವಿ, ದ ರೆಪ್ರೆಸೆಂಟೇಟಿವ್ ಆಫ್ ದ ಸೊಸೈಟಿ. ಗುರುಲಿಂಗ ಜಂಗಮ ಅನ್ನೋದು ರೆಪ್ರೆಸೆಂಟೇಟಿವ್ ಆಫ್ ದ ಸೊಸೈಟಿ, ಸಮಾಜದ ಪ್ರತಿನಿಧಿಗಳವರು. ಯಾವ ರೀತಿ ಅವ್ರನ್ನ ಪ್ರತಿನಿಧಿಗಳಾಗಿ ಆ ಗುರುಲಿಂಗ ಜಂಗಮಕ್ಕೆ ಮಾಡುವ ಕೆಲಸವೇ ಕಾಯಕ ನಾವ್ ಹೇಳ್ತೀವಿ. ಮತ್ತೆ ಕಾಯಕದಲ್ಲಿ ಒಬ್ಬ ಫಿಲಾಸಫರ್ ಹೇಳ್ತಾನ, ದುಡಿಯದೆ ಉಣ್ಣುವುದು ಪಾಪಕರವಲ್ಲ ಮಾತ್ರ, ಅದು ಅನಾರೋಗ್ಯವೂ ಕೂಡ. ದುಡಿಲಾರ ತಿಂತನ ಪಾಪದ ಕೆಲಸ ಅಲ್ಲ ಅದು, ಅದು ಅನಾರೋಗ್ಯವೂ ಹೌದು. ಈ ಸಮತಾವಾದಿಗಳು ಹೇಳುವಂತ ದುಡಿಯುವವರಿಗೆ ಅನ್ನ ಅಂತ ಹೇಳ್ತೀವಲ್ಲ ನಾವು, ಬಹುಶಃ ಇದನ್ನ ಅಂದಿನ ಕಾಲದಲ್ಲಿ ಬಸವಣ್ಣ ಹೇಳಿಕೊಟ್ಟಿದ್ದ. ದುಡಿಯದೆ ತಿನ್ನುವುದು ಪಾಪಕರವಲ್ಲ ಮಾತ್ರ, ಅದು ಅನಾರೋಗ್ಯಕವೂ ಕೂಡ. ಯಾಕಂದ್ರೆ ಹೇಳ್ತೀವಿ ನಾವು, ಸತ್ಯಶುದ್ಧ ಕಾಯಕದಿಂದ ಸತ್ಯಶುದ್ಧ ಕಾಯಕ ಮಾಡ್ಬೇಕಂತ ಹೇಳ್ತಾರೆ ಶರಣರು. ಸತ್ಯಶುದ್ಧ ಕಾಯಕದಿಂದ ಏನಾಗ್ತದ? ಸತ್ಯಶುದ್ಧ ಕಾಯಕದಿಂದ ನಮ್ಮ ಹಸಿವು ಮತ್ತು ಬಡತನ ನಿವಾರಣೆ ಆಗ್ತದೆ. ಸತ್ಯಶುದ್ಧ ಕಾಯಕದಿಂದ ನಮ್ಮ ಹಸಿವು ಬಡತನ ನಿವಾರಣೆ ಆಗ್ತದೆ. ಅದಕ್ಕೆ ಮಾದಾರ ಧೂಳಯ್ಯ ಒಂದೆಷ್ಟು ಒಳ್ಳೆ ವಚನವನ್ನು ಹೇಳ್ತಾನೆ. ಕಾಯಕ ಹೆಂಗಿರ್ಬೇಕು, ನಾವು ಮಾಡುವ ಕಾಯಕ ಅಂತಂದ್ರೆ, ಸತ್ಯಶುದ್ಧ ಕಾಯಕವ ಮಾಡಿ ತಂದು ವಂಚನೆ ಇಲ್ಲದೆ ಪ್ರಪಂಚ ಹಿಡಿದು ನಿತ್ಯ ಜಂಗಮಕ್ಕೆ ದಾಸೋಹ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅಚ್ಚೊತ್ತಿದಂತಿಪ್ಪ ನಮ್ಮ ಕಾಮಧೂಮ ಧೂಳೇಶ್ವರ ಅಂತ ಹೇಳಿ. ನೀವು ಸತ್ಯಶುದ್ಧ ಕಾಯಕ ಮಾಡಿದ್ದೇ ಆಗಿ ಮಾಡಿದ್ರೆ ವಂಚನೆ ಇಲ್ಲದಂತ ಕಾಯಕ, ಮತ್ತೆ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಲಾರದಂತ ಕಾಯಕ ಮಾಡಬೇಕು. ಸದಾ ನಿಮ್ಮೊಂದಿಗಿರ್ತೇನೆ ಅಂತ ಹೇಳ್ತಾನ, ಸದಾ ನಿಮ್ಮ ಹೃದಯದೊಳಗೆ ಅಚ್ಚೊಂತೆ ದಿಪ್ಪನಯ್ಯ ಅಂತ ಹೇಳ್ತಾನೆ ಕಾಯಕ. ಎಂತ ಅದ್ಭುತ ಮಾತನ್ನ ಶರಣರು ಹೇಳ್ತಾರೆ. ಮತ್ತೆ ನೋಡ್ರಿ, ನೀವು ಕೆಲಸ ಮಾಡ್ರಿ ಕಾಯಕದಿಂದ. ಏನು ಕಾಯಕ ಅಂದ್ರೆ ಕೆಲಸನೇ, ನಾವು ಮಾಡುವ ಕೆಲಸ, ನೀವು ಮಾಡುವ ಕೆಲಸ. ಅದು ವ್ಯಾಪಾರಿ ಆಗಿರ್ಬೋದು, ಕೃಷಿಕ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು. ತಾಯಂದ್ರು ಎಲ್ಲರಿಗಿಂತ ಶ್ರೇಷ್ಠ ಕಾಯಕ ನಿಮ್ಮದು. ಜಗತ್ತಿನಲ್ಲಿ ಯಾವುದಾದ್ರೂ ಕಾಯಕ ಶ್ರೇಷ್ಠ ಇತ್ತಂದ್ರೆ ನಿಮ್ಮ ಕಾಯಕ ಶ್ರೇಷ್ಠ. ಬೆಳಗಿನಿಂದ ಹಿಡಿದು ಸಾಯಂಕಾಲದವರೆಗೆ ನೀವು ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಮಾಡಿದ ಕಾಯಕ ಇವತ್ತು ನನ್ನ ಇಲ್ಲಿ ಮಾತಾಡ್ಲಿಕ್ಕೆ ಹಚ್ಚಿದೆ. ಪ್ರತಿ ತಾಯಂದ್ರು ನೀವು ಪ್ರೀತಿಯಿಂದ ಅಡುಗೆ ಮಾಡಿ ಉಣಬಡಿಸಿದಾಗ ಮಾತ್ರ ನಾವು ಆರಾಮಿರ್ತೀವಿ. ಗಂಡ ಮಕ್ಕಳು, ಅವರು ಅಪ್ಪ ಅಮ್ಮ ಅತ್ತೆ ಮಾವ ಎಲ್ರು. ಅದು ದೊಡ್ಡ ಕಾಯಕ. ಅದು ಅದಕ್ಕೆ ಕಾಯಕ ಅಂದ್ರೆ ಕೆಲಸ. ಆಮೇಲೆ ಕಾಯಕದ ಏನಾಗುತ್ತಂದ್ರೆ, ಕಾಯಕದಿಂದ ಮನುಷ್ಯನಿಗೆ ಪರಾವಲಂಬಿ ತಪ್ಪಿ ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡ್ತದೆ ಕಾಯಕ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ನಾನು ದುಡಿದ್ರೆ ಪರಾವಲಂಬಿ ಅಂತೀವಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಇಲ್ಲ, ಇಂಡಿಪೆಂಡೆಂಟ್ ಆಗ್ತೀವಿ ನಾವು. ಅದಕ್ಕೆ ಕಾಯಕದಿಂದ ಪರಾವಲಂಬಿ ತಪ್ಪಿ ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಬದುಕನ್ನ ನಾವು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು ವಾರದಿಂದ ನಮ್ಮ ಮನೆ ಸ್ವಲ್ಪ ರಿಪೇರಿ ಮಾಡಿಸ್ತಾ ಇದ್ದೆ. ನೋಡಿ, ಎಷ್ಟು ಕಾಯಕದಲ್ಲಿ ನಿಷ್ಠೆಯಿಂದ ಕಾಯಕ ಮಾಡಿದ್ರೆ ಎಷ್ಟು ಒಬ್ಬ ವ್ಯಕ್ತಿಯ ಬೆಳವಣಿಗೆ ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ, ಇಬ್ಬರು ತಂದೆ ಮಗ ಕೆಲ್ಸಕ್ಕೆ ಬರ್ತಾರೆ ನಮ್ಮ ಮನೆಗೆ. ಮಗ ಮೇಸ್ತ್ರಿ, ತಂದೆ ಲೇಬರ್. ನೀವು ಇಮ್ಯಾಜಿನ್ ಮಾಡಕ್ಕಾಗಂಗಿಲ್ಲ. ಮಗ ಮೇಸ್ತ್ರಿ ಕೆಲಸದಲ್ಲಿ ಅವನ ಅಪ್ಪ ಅನ್ನಂಗಿಲ್ಲ, ಅದು ತಗೊಂಬರಪ್ಪ, ಅದು ಸರಿಗಿಲ್ಲ, ಅದಿಲ್ಲ. ಅವನು ಆರ್ಡರ್ ಮಾಡ್ದಂಗೆ ಮಾಡ್ತಿರ್ತಾನ. ಇವನು ಮೇಸ್ತ್ರಿ, ತಂದೆ ಅವನ ಕೈ ಕೆಳಗೆ ಅಸ್ಟೆಂಟು. ಎಷ್ಟು ಚೆಂದ ಅಂದ್ರ, ಬೆಳಿಗ್ಗೆ 9:00 ಆ ಹುಡುಗ ಬಂದಂದ್ರೆ ಸಾಯಂಕಾಲ 5:30 6 ಗಂಟೆ ತನಕ ಕೆಲಸ ಮಾಡ್ತಾರೆ. ತಂದೆ ಮಕ್ಕಳು ಇಬ್ರು ಕೆಲಸ ಮಾಡ್ತಾರೆ. ನಾನು ಬಹಳಷ್ಟು ಜನ ಲೇಬರ್ಸ್ ಅನ್ನು ನೋಡಿದೆ, ದುಶ್ಚಟಕ್ಕೆ ಬಲಿ ಆಗಿದ್ದಾರೆ. ಆ ಮಗ ಒಂದು ಅಡಿಕೆ ಚೂರು ಹಾಕಿದ್ದನ್ನು ನಾನು ನೋಡ್ಲಿಲ್ಲ. ಯಾಕ? ತಂದೆ ಜೊತೆ ಕೆಲಸ ಮಾಡಕತ್ತಾನ, ಕಾಯಕ ಮಾಡಕತ್ತಾನ. ಅಲ್ಲಿ ಸೂಪರ್ವಿಷನ್ ಇದೆ. ನನಗನಿಸ್ತು, ಯಾಕಂದ್ರೆ ನಾನು ಯಾವುದನ್ನಾಗಲಿ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತೀನಿ.
ಸುಮಾರು ಒಂದು 10-15 ದಿವಸ ಕೆಲಸ ಮಾಡ್ದ ಅವನು ಬಹುಶಃ ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಏನು ಇವನು ಇಷ್ಟು ಮಾತಾಡಂಗಿಲ್ಲ, ಒಂದು ತಂದೆ ಇರ್ಬೋದು ಅಂತ ಭಯ ಇರ್ಬೋದು, ಸಿಸ್ಟಮೆಟಿಕ್ ಕೆಲಸ, ಒಂದು ಕ್ಷಣನೂ ವೇಸ್ಟ್ ಮಾಡಂಗಿಲ್ಲ, ಮನೆಯಿಂದ ಬುತ್ತಿ ತರ್ತಾನ, ಊಟ ಮಾಡ್ತಾನ, ಕೆಲಸ ಕರೆಕ್ಟ್ ಮಾಡ್ತಾನ, ನೀಟ್ ಮಾಡ್ತಾನ. ಅವನು ದುಡಿತಿರ್ಬೋದು, ಅವನ ಕಾಯಕ. ಅದು ನನಗನಿಸ್ತು, ಇವತ್ತು ಎಷ್ಟೋ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸಿವಿ, ಆ ಸಂಸ್ಕಾರ ಅವ್ರ ಹತ್ರ ಇಲ್ಲ. ಎಷ್ಟೋ ಜನರ ತಂದೆ ತಾಯಿಗಳು ನೋವು ಅನಿಸ್ತಿರ್ತದ, ಏನಪ್ಪ ನಾನು ಅಲ್ಲಿ ಬೆಂಗಳೂರಾಗ ಓದಿಸಿದೆ, ಧಾರವಾಡದಾಗ ಓದಿಸಿದೆ, ಅಲ್ಲಿ ಓದಿಸಿದೆ, ಇಲ್ಲಿ ಓದಿಸಿದೆ, ಏನು ಮಾಡ್ತಾರೆ, ಯಾವುದ್ಯಾವುದೋ ಚಟಕ್ಕೆ ಬಲಿ ಆಗಿದ್ದಾರೆ, ಏನೇನೋ ಮಾಡ್ತಾರೆ, ಏನೇನೋ ಕಲಿತಿದ್ದಾರೆ, ಸಹವಾಸ ದೋಷ. ಇದು ಕಾಯಕದಿಂದ ಕೇವಲ ಪರಾವಲಂಬಿ ತಪ್ಪೋದಷ್ಟೇ ಅಲ್ಲ, ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಂಗೆ ಆಗ್ತದೆ. ಅದಕ್ಕೆ ಕಾಯಕ ಮಾನವನ ಬದುಕಿನ ಬುನಾದಿ. ಕಾಯಕ ಎನ್ನುವುದು ಮಾನವನ ಬದುಕಿನ ಬುನಾದಿ. ಅದಕ್ಕೆ ಬಸವಣ್ಣವರಿಗೆ ಕೆಲಸ ಮಾಡಕ್ಕಲ್ಕ ಸಾಕಷ್ಟು ಅಪಪ್ರಚಾರಗಳು ಬರುತ್ತವೆ. ಆಗ ಬಸವಣ್ಣ ಹೇಳ್ತಾನೆ, ತನ್ನ ಕೆಲಸದಲ್ಲಿ ಏನಾದರೂ ಅಪಪ್ರಚಾರ ಮಾಡಿದ್ರೆ ಒಂದು ವಚನ ಹೇಳ್ತಾನೆ. ಆ ವಚನ ನೋಡಿ, ಒತ್ತಾರೆ ಎದ್ದು ಕಣ್ಣು ಒಸೆಯುತ್ತ ಎನ್ನೊಡಲಿಂಗೆ ಎನ್ನೊಡವೆಗೆ ಎನ್ನ ಮಡದಿ ಮಕ್ಕಳಿಗೆಂದು ಕುದಿದೆನಾದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ. ಬವಿ ಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳಿತಿದ್ದು ಓಲೈಸೇನೆಂದು ನುಡಿವರಯ್ಯ ಪ್ರಮತರು. ಕೊಡವೆನುತ್ತರವರಿಗೆ ಕೊಡಲು ಒಲೆಯರ ಮನೆಯ ಒಕ್ಕು ಸಲೆ ಕೈ ಕೂಲಿ ಮಾಡಿಯಾದರೂ ನಿಮ್ಮ ನಿಲುವಿಂಗೆ ಕುದಿವೆನಲ್ಲದೆ ಎನ್ನ ಒಡಲವಸರಕ್ಕೆ ಕುದಿಡೆ ತಲೆದಂಡ ಕೂಡಲ ಸಂಗಮ ದೇವ. ಆತನಿಗೆ ಬಂದಂತ ಅಪವಾದವನ್ನ ಎಷ್ಟು ನಯವಾಗಿ, ಎಷ್ಟು ಖಡಕ್ ಆಗಿ ಹೇಳ್ತಾನತ. ನಾನು ದುಡಿತಾ ಇದ್ದೀನಿ ಮುಂಜಾನೆದ್ದು, ಅದು ನನಗೆ, ನನ್ನ ಮಕ್ಕಳಿಗೆ, ನನ್ನ ಮಡದಿಗೆ ಅಂತ ಏನಾದ್ರು ಆದ್ರೆ, ಅಥವಾ ಕೇಳ್ತಾರ ನೀನ್ ಏನ್ ಮಾಡಕತ್ತೀಯಪ್ಪ ಅಂತೇಳಿ, ಇದನ್ನೆಲ್ಲ ಆತನ ಬಿಜ್ಜಣ್ಣದಲ್ಲಿ ಜೊತೆಗಿದ್ಕೊಂಡು ಆತನ ಸಲುಗೆಯಿಂದ ಈತ ಮಿಸ್ಯುಟಿಲೈಸ್ ಮಾಡ್ತಾನ ಅಂತ ಹೇಳಿದ್ರೆ ಬಸವಣ್ಣ ಇದು ಹೇಳ್ತಾನೆ, ಹಂಗಾದ್ರೆ ನನ್ನ ತಲೆದಂಡ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಯಾಕಂದ್ರೆ ಅಷ್ಟು ಸ್ವಾಭಿಮಾನಿಗಳು. ಕಾಯಕ ಅಂತ ಅದೇ ಹೇಳ್ತೀನಿ, ಕಾಯಕ ಅಂದ್ರೆ ಸ್ವಾವಲಂಬಿ ಮತ್ತು ಸ್ವಾಭಿಮಾನ. ಈ ಕಾಯಕ, ಸತ್ಯಶುದ್ಧ ಕಾಯಕ ನಿಮ್ಮ ಆರ್ಥಿಕ ಶಿಸ್ತನ್ನ ಬಲಪಡಿಸ್ತದೆ. ಯಾರಿಗೆ ಈ ಸಿಸ್ಟಮ್ ಇರ್ತದ, ಯಾರಿಗೆ ಡಿಸಿಪ್ಲಿನ್ ಇರ್ತದ, ಅವರು ಆಟೋಮೆಟಿಕ್ ಆಗಿ ಆ ಸಿಸ್ಟಮ್ ಅನ್ನ ನಾವು ಡೆವಲಪ್ ಮಾಡ್ಕೊಂತೀವಿ. ನಮ್ಮ ಮನೆಯೊಳಗೂ ಸಹ ನಾವೇನ್ ಮಾಡ್ತೀವಿ, ಬಸವಣ್ಣನವರ ಪ್ರತಿಯೊಂದು ವಚನವನ್ನ ಆಧಾರವಾಗಿಟ್ಕೊಂಡು ನಾವು ನಮ್ಮ ಫೈನಾನ್ಸಿಯಲ್ ಡಿಸಿಪ್ಲಿನ್ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಬಹಳ ಜನ ಹೇಳ್ತಾರೆ, ನಮ್ಮ ಕೊಲೀಗ್ಸ್ ಎಲ್ಲ ಹೇಳ್ತಾರೆ, ಸೊ ಯು ಆರ್ ಸೋ ಡಿಫ್ರೆಂಟ್ ಸರ್, ನೀವು ಫೈನಾನ್ಸಿಯಲಿ ಇಸ್ ವೆರಿ ಗುಡ್, ನನಗೇನು ಬೇರೆ ಇನ್ಕಮ್ ಇಲ್ಲ, ಭೂಮಿ ಇಲ್ಲ, ಯಾವುದೇ ಇನ್ಕಮ್ ಇಲ್ಲ, ಐ ಆಮ್ ಸರ್ವೆಂಟ್, ನನಗೆ ಬರುವ ಸಂಬಳವನ್ನ ಚೆಂದಾಗಿ ಸರಿಯಾಗಿ ಸದ್ಬಳಕೆಯನ್ನ ಮಾಡಿ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ನಮ್ಮವ್ರು ಕೇಳ್ತಾರೆ, ಹೆಂಗ, ಹೌ ಇಟ್ ಕ್ಯಾನ್, ಏನ್ ಸಾಧ್ಯ, ಯಾಕೆ ಸಾಧ್ಯ? ಸಿಸ್ಟಮ್ ಅಷ್ಟೇ, ಲೈಫ್. ಯಾಕೆ ಅಂದ್ರೆ ಅದಕ್ಕೆ ಬಸವಣ್ಣನೇ ಆಧಾರ, ಬಸವಣ್ಣನೇ ಪ್ರೇರಣೆ, ಮತ್ತೇನಿಲ್ಲ. ಹಾಗಾಗಿ ಮತ್ತೆ ನಮ್ಮ ಈ ಫೈನಾನ್ಸಿಯಲ್ ಡಿಸಿಪ್ಲಿನ್ ಕಾಯಕ ಮುಗಿದ್ರೆ ಮತ್ತೊಂದು ದಾಸೋಹ, ಎರಡನೇದ್ದು. ಕಾಯಕ ಮೊದಲನೇದ್ದು, ಎರಡನೇದ್ದು ದಾಸೋಹ. ನೋಡ್ರಿ, ಕಾಯಕವಿಲ್ಲದೆ ದಾಸೋಹ ಇಲ್ಲ, ದಾಸೋಹ ಇರದ ಕಾಯಕ ವ್ಯರ್ಥ. ಕಾಯಕವಿಲ್ಲದೆ ದಾಸೋಹ ಇಲ್ಲ, ದಾಸೋಹ ಇರದ ಕಾಯಕ ವ್ಯರ್ಥ. ಏನು ಮಾಡಿದ್ರಿ, ಏನ್ ತಗೊಳ್ತೀರಿ, ಏನ್ ಮಾಡಿ, ಏನ್ ಗಳಿಸಿ, ಏನ್ ಮಾಡ್ತೀರಿ? ಅದಕ್ಕೆ ಹೇಳ್ತೇವೆ ಮತ್ತೆ ತ್ರಿವಿಧ ದಾಸೋಹ, ಗುರು, ಲಿಂಗ, ಜಂಗಮ. ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ. ಮತ್ತೆ ಲಿಂಕ್ ಇದೆ ಅಲ್ಲಿ. ನಾನು ದುಡಿಯುವಂಥದ್ದು ಯಾವುದು ಖರ್ಚಾಗಬೇಕು, ನನ್ನ ತನು ಮನ ಧನ ಅಂತ ಹೇಳ್ತಾರೆ. ನಿಮ್ಗೆ ಸಂಪೂರ್ಣ ನನ್ನ ಸಪೋರ್ಟ್ ಐತೆಪ್ಪ. ತನು ಮನ ಧನ, ಯಾರಿಗೆ ತನ, ಯಾರಿಗೆ ಮನ, ಯಾರಿಗೆ ಧನ? ಗುರುವಿಗೆ ತನ, ಲಿಂಗಕ್ಕೆ ಮನ, ಜಂಗಮ ಅಂದ್ರೆ ಸಮಾಜಕ್ಕೆ ಧನ. ಇದೇ ದಾಸೋಹ. ಕಾಯಕ ಅಂದ್ರೆ ಪ್ರೊಡಕ್ಷನ್, ಉತ್ಪಾದನೆ.
ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್. ನಾನು ದುಡಿದಂಥದ್ದನ್ನ ನನಗೆ ಸಾಕಾದ ಮೇಲೆ ನನಗೆ ಬೇಕಾದಷ್ಟು ಇಟ್ಟುಕೊಂಡು ನನ್ನ ಕೈಲಾದಷ್ಟು ನನ್ನೊಟ್ಟಿಗೆ ಎಲ್ಲರನ್ನ ಕೂಡಿ ಕರೆದುಕೊಂಡು ಹೋಗುವಂಥದ್ದೇ ದಾಸೋಹ. ಒಂದಕ್ಕೊಂದು ಲಿಂಕ್ ಇದೆ ಇದು. ಹಾಗಾಗಿ ನೋಡಿ, ದಾಸೋಹ ಹೇಳೋದು ಬಹಳ ಸುಲಭ, ಮಾಡೋದು ಕಷ್ಟ. ದಾಸೋಹ ಅಂದ್ರೆ ಏನು? ಮತ್ತೊಬ್ರಿಗೆ ಕೊಡೋದು. ಬಡವರನ್ನ ಉದ್ಧಾರ ಮಾಡೋದು, ಮೇಲೆತ್ತುವುದು ಎಷ್ಟು ಕಷ್ಟವೋ, ಶ್ರೀಮಂತರನ್ನ ಮನವೊಲಿಸುವುದು ಅಷ್ಟೇ ಕಷ್ಟ. ಬಡವರನ್ನ ಮೇಲೆತ್ತುವುದು, ಉದ್ಧಾರ ಮಾಡುವುದು ಎಷ್ಟು ಕಷ್ಟವೋ, ಶ್ರೀಮಂತರನ್ನ ಮನವೊಲಿಸುವುದು ಅಷ್ಟೇ ಕಷ್ಟ. ಅಷ್ಟು ಸುಲಭ ಅಲ್ಲ. ನೀವ್ ಯಾರ ಹತ್ರನ ಒಂದ್ 10 ರೂಪಾಯಿ ಇದು ಕೊಡ ಅಂತಂದ್ರೆ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ದೇ ವಾಂಟ್ ಸಮ್ ಎಕ್ಸ್ಪೆಕ್ಟೇಷನ್. ನಾನೊಂದು ಟ್ಯೂಬ್ಲೈಟ್ ಕೊಡ್ದೆ ಅಂದ್ರೆ ಟ್ಯೂಬ್ಲೈಟ್ ಮೇಲೆ ಹೆಸರಿರ್ಬೇಕಂತಾನೆ ಮನುಷ್ಯ. ಅವನ ಎಕ್ಸ್ಪೆಕ್ಟೇಷನ್ ಇರ್ತದ. ಓಕೆ, ಹೆಸರಿದ್ರೂ ಪರವಾಗಿಲ್ಲ, ಕೊಡಿ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಆ ಬಸವಣ್ಣ ಅದೇ ಹೇಳ್ತಾನಲ್ಲ, ಗರ ಹೊಡಿದವರ ನುಡಿಸಬಹುದು, ಸಿರಿಗರ ಹೊಡಿದವರನ್ನ ನುಡಿಸಬಹುದು, ಎಬ್ಬಿಸಬಹುದೇ? ಯಾರಿಗೇನು ದೆವ್ವ ಹಿಡ್ಕೊಂಡ್ರೆ ಬಿಡಿಸ್ಬೋದು. ಆ ಸಿರಿತನೆಂಬ ದೆವ್ವ ಬಡ್ಕೊಂಡಿತ್ತಂದ್ರ ಅವ್ರನ್ನ ಎಚ್ಚರಿಸಕ್ ಆಗೋದಿಲ್ಲ. ಸೊ ಇಂಥ ಅನೇಕ ನೋಡಿ ಎಷ್ಟೋ. ಮತ್ತಿನ್ನೊಂದು ವಚನದಲ್ಲಿ ಅದೇ ಹೇಳ್ತಾನ. ಮತ್ತೇನ್ ಹೇಳ್ತಾನ? ನಾವೆಲ್ಲ ಗಳಿಸಿದೀವ್ರಿ, ಆ ಪಶು ಪಕ್ಷಿಗಳಿಗಿಂತ ಕನಿಷ್ಠ ಆಗಿಬಿಟ್ಟಿದೀವಿ. ಕಾಗೆ ಒಂದಗುಳ ಕಂಡರೆ, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ನಾವು ಮುಚ್ಚಿಟ್ಕೊಂತೀವಿ. ನಮ್ಗೇನಾದ್ರೂ ಸಿಕ್ತು ಅಂದ್ರೆ ನಾವು ಮುಚ್ಚಿಟ್ಕೊಂತೀವಿ. ಆದ್ರೆ ಅವು ಪಶು ಪಕ್ಷಿಗಳ ಹಂಗಲ್ಲ, ಅವಷ್ಟೇ ತಿನ್ನಂಗಿಲ್ಲ, ಅವನ್ನೆಲ್ಲರನ್ನ ಕರೆಸಿ. ಇದು ಈ ಸಿಸ್ಟಮ್ ನೋಡು. ಆ ಪಶು ಪಕ್ಷಿಗಳು ಮಾಡುವ ದಾಸೋಹದ ಕೆಲಸ ಮನುಷ್ಯರಾಗಿ ನಾವು ಮಾಡೋದಿಲ್ಲ. ಸೂಕ್ಷ್ಮ ವಿಚಾರಗಳನ್ನು ನಾವು ಬಹಳ ಒಳವಕ್ಕು ನೋಡಿದಾಗ ನಮ್ಗೆ ಅದರದ್ದು ಗೊತ್ತಾಗ್ತದೆ. ಯಾಕಂತಂದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಹೇಳ್ತೀವಿ ನಾವು, ಮತ್ ನೀವ್ ಎಷ್ಟು ಗಳಿಸ್ತೀರಪ್ಪ, ಎಷ್ಟು ಗಳಿಸ್ತೀರಿ, ಎಷ್ಟು ತಿಂತೀವಿ? ಓಕೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮತ್ತೆ ಅವ್ರಿಗೆ ಎಷ್ಟು ಗಳಿಸ್ತೀವಿ? ಮತ್ತೆ ಇನ್ನೊಂದು ವಚನದಲ್ಲಿ ಮತ್ತೆ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಏನ್ ಮಾಡಿರಂದ್ರೆ, ಈಗ ಮನುಷ್ಯ ತನ್ನ ಪಾಪದ ಪಾಲನ್ನ ನಾನೊಬ್ಬನೇ ಪಾಪ ಮಾಡಬಾರ್ದು, ದೇವರನ್ನು ಸೇರಿಸ್ಕೋಬೇಕಂತಾರ. ಈಗ ಬಹುಶಃ ನಾನು ಪ್ರಾಮಾಣಿಕವಾಗಿ ದುಡಿದದ್ದು ನಾನು ಎಷ್ಟು ಕೊಡಬಹುದು ದೇವರಿಗೆ? ಪ್ರಾಮಾಣಿಕವಾಗಿ ದುಡಿದಂತ ವ್ಯಕ್ತಿ ಎಷ್ಟು ಕೊಡ್ತಾನ? 100 ರೂಪಾಯಿ ಆಗ್ತಾನ, 500 ರೂಪಾಯಿ ಆಗ್ತಾನ. ನನಗೆ 40-50 ಕೋಟಿ ದಾನ ಮಾಡಕ್ಕಾಗ್ತದ? ಪಾಪದ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹೌದು, ನಾನ್ ಪಾಪ ಮಾಡೀನಿ, ಸ್ವಲ್ಪ ನನ್ನ ಪಾಪದಾಗ ದೇವರಿಗೆ ಹೋಗ್ಲಿ, ಇರ್ಲಿ. ಕೆಲವೊಬ್ರು ಎಷ್ಟು ದೊಡ್ಡ ದೊಡ್ಡ ಪ್ರಮಾಣದ ನೋಡ್ರಿ, ನೀವು ಇಮ್ಯಾಜಿನ್ ಮಾಡಕ್ಕಾಗಂಗಿಲ್ಲ. 50-100 ಕೋಟಿ ಗಟ್ಲೆ ದಾನ ಮಾಡ್ತಾರೆ, ಬಂಗಾರದ ಕಿರೀಟ ಕೊಡ್ತಾರೆ. ದೇವರು ನನ್ನ ಕಿರೀಟ, ಬಂಗಾರದ ಕಿರೀಟನ ತಲೆ ಮೇಲೆ ಹಾಕೊಳ್ಳಿ. ಅದು ನಾವು ಮತ್ತೆ ಬಹಳ ವಿಚಾರ ಮಾಡ್ಬೇಕಾಗ್ತದೆ. ಆ ಪಾಪಿಯ ಧನದಲ್ಲಿ ದೇವರು ಪಾಲುಗಾರನಾಗ್ತಾನೆ. ಮತ್ತೆ ಭಗವದ್ಗೀತೆಯಲ್ಲಿ ನಾವ್ ಹೇಳ್ತೀವಲ್ಲ, ಕೆಲವೊಂದ್ಸಲ ಓದ್ಕಲ್ಕ ಅದು ಕಾಲ್ಪನಿಕನೋ ಸತ್ಯನೋ ಮಹಾಕಾವ್ಯನಂತಂದಾಗ ಶ್ರೀಕೃಷ್ಣ ಗೀತೆಯಲ್ಲಿ ಒಂದು ಮಾತು ಬರ್ತದೆ, ನೀ ಯಾರಾದ್ರೂ ಪಾಪ ಮಾಡ್ತಿದ್ರೆ ಅವರನ್ನ ತಟ್ ಅಂತ ಎಚ್ಚರ ಮಾಡ್ಬೇಕಂತೇಳಿ. ಅದನ್ನ ಮಹಾಕಾವ್ಯ ಅಂತ ನಾವು ತಿಳ್ಕೊಂಡಿದ್ರು, ಅದು ಕಾಲ್ಪನಿಕ ಅಂತ ತಿಳ್ಕೊಂಡಿದ್ರು. ಅಲ್ಲಿರ್ತಕ್ಕಂಥ ಕೆಲವು ಸತ್ಯ ಅಂಶಗಳು ಮತ್ತು ವಚನಗಳಿಗೆ ಬಹಳ ಇಂಟರ್ ರಿಲೇಟೆಡ್ ಇದೆ. ಅಲ್ಲಿ ಏನಿದೆ ಇಲ್ಲಿದೆ, ಇಲ್ಲಿ ಏನಿದೆ ಅಲ್ಲಿದೆ. ಅಂದ್ರೆ ಎಲ್ಲ ಧರ್ಮಗಳ ಸಾರ ಒಂದೇ. ನಾವೇನಾದ್ರೂ ದಾರಿಯಲ್ಲಿ ಒಬ್ಬ ಸಣ್ಣ ಹುಡುಗ ಬೀಡಿ ಸೇರ್ತಿರ್ತಾನೆ, ನಮ್ಗಿಂತ ವಯಸ್ಸಿನಲ್ಲಿ ಸಣ್ಣವನವನು ಗುಡ್ಗ ಆಗ್ತಿರ್ತಾನೆ. ನಾನಂತೂ ಕೇಳಂಗಿಲ್ಲ, ಕೆಲಸ ಮಾಡಕ್ ಬಂದವ್ರಿಗೆ ಬಾಳ ಬೈತೀನಿ, ಸತ್ತು ಹೋಗ್ತಿರ್ಲಿ ನೀವು ಇದೀಗ ಯಾಕೆ ತಿಂತೀರಿ ಅಂತ ಹೇಳ್ತೀನಿ. ಅಲ್ಲ, ಒಂದು 2-3 ನಿಮಿಷ ಆದ್ರೆ ಹೇಳ್ತೀನಿ. ನಾವು ಒಂದು ವೇಳೆ ನೀವು ಅವನು ಮಾಡುವ ತಪ್ಪು ಕೆಟ್ಟ ಕೆಲಸವನ್ನ ನೋಡಿ ಮುಂದೆ ಹೋದರೆ ಅದರ ಅರ್ಧ ಪಾಪ ನಿಮಗ್ ಬರ್ತದೆ. ಹೇಳ್ಬೇಕು ಇದು ತಪ್ಪಪ್ಪ ಅಂತೇಳಿ. ನೀವ್ಯಾರು ಹೇಳಕಂತ ಅಂದ್ರೂ ಪರವಾಗಿಲ್ಲ. ಸಮಾಜವನ್ನು ತಿದ್ದುವರು ಯಾರು? ಆ ಕೆಲಸ ಬಸವಾದಿ ಶರಣರು ಮಾಡಿದ್ದಾರೆ.
ಆ ವಚನಗಳು ಹೇಳಿಕೊಟ್ಟಿದ್ದಾರೆ. ಅವನ್ನ ನಾವು ನಮ್ಮ ಈ ನೋಡ್ತಕ್ಕಂಥ ಕೆಟ್ಟದ್ದು ಮಾಡ್ತಕ್ಕಂಥವ್ರಿಗೆ ತಿಳಿಸಿ ಹೇಳಿದಾಗ ಮಾತ್ರ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನ ಬಸವಣ್ಣನವರ ಆರ್ಥಿಕ ಶಿಸ್ತಿನಲ್ಲಿ ಒಂದನೇದ್ದು ಕಾಯಕ ಆಯಿತು, ಎರಡನೇದ್ದು ದಾಸೋಹ ಆಯಿತು, ಮೂರನೇದ್ದು ಸಂಪತ್ತಿನ ಅಸಂಗ್ರಹಣೆ. ಸಂಪತ್ತಿನ ಅಸಂಗ್ರಹಣೆ ನೋಡ್ರಿ, ಸಂಪತ್ತು ಸಂಗ್ರಹಣೆ ಮನುಷ್ಯನನ್ನ ನಿಷ್ಕ್ರಿಯ ಮಾಡ್ತದೆ. ನಾನೇನಾದ್ರೂ ಬಹಳಷ್ಟು ಗಳಿಸಿಟ್ಬಿಟ್ರೆ ನಮ್ಮ ಮಕ್ಕಳು ಮೈಗಳ್ರಾಗ್ತಾರೆ, 100% ಅದ್ರಾಗ ಅನುಮಾನನೇ ಬೇಡ. ಅದಕ್ಕೆ ಇರ್ಲಿ, ಅದು ಈ ಸಂಪತ್ತಿನ ಅಸಂಗ್ರಹಣೆ ಬಗ್ಗೆ ಬಸವಾದಿ ಶರಣರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ನೀವು ಹೆಚ್ಚು ಹೆಚ್ಚು ಸಂಪತ್ತನ್ನ ಕೂಡಿಟ್ರೆ ಆ ಕುಟುಂಬ ಮೈಗಳತನಕ್ಕೆ ಬೀಳ್ತದೆ, ದುಡಿಯೋದಿಲ್ಲ. ನಮ್ಮಪ್ಪ ಸಾಕಷ್ಟು ದುಡ್ದಂಡ್ರಿ, ನಾನು ಯಾಕೆ ದುಡಿಬೇಕು, ನಾನು ಇನ್ನ ನನ್ನ 3 ತಲೆಮಾರಿಗೆ ಆಗೋಷ್ಟು ಸಂಪತ್ತು ನಮ್ಮ ಮನೆಗಾದ, ನಾನು ಯಾಕೆ ದುಡಿಬೇಕು ಅನ್ನೋ ಒಂದು ಭಾವನೆ ಅವ್ರ ಹತ್ರ ಬರ್ತದೆ. ಅದಕ್ಕೆ ನಾವ್ ಹೇಳೋದು, ನಮ್ಮ ಒಬ್ಬ ಫಿಲಾಸಫರ್ ಹೇಳ್ತಾನ, ದ ಗ್ರೇಟ್ ಎಕನಾಮಿಸ್ಟ್ ಕಾಲ್ಸ್ ಹೇಳ್ತಾನೆ, ಏನಂತ ಹೇಳ್ತಾನಂದ್ರೆ, ಹಣವು ಒಳ್ಳೆಯ ಸೇವಕ ಆದರೆ ಕೆಟ್ಟ ಯಜಮಾನ. ಹಣವು ಒಳ್ಳೆಯ ಸೇವಕ ಆದರೆ ಕೆಟ್ಟ ಯಜಮಾನ. ನಮಗೆ ಎಷ್ಟು ಬೇಕೋ ಅಷ್ಟು ಹಣ ನಮ್ಮ ಹತ್ರ ಮಿತವಾಗಿದ್ರೆ ಅದು ನಮ್ಮ ಸೇವೆ ಮಾಡ್ತದೆ, ನನಗೆ ಬೇಕಾದ್ದೆಲ್ಲ ಕೊಡ್ತದೆ. ಒಂದು ವೇಳೆ ಮಿತಿ ಮೀರಿದ ಹಣ ನಮ್ಮ ಹತ್ರ ಇತ್ತಂದ್ರೆ ಅದು ನಮ್ಮನ್ನ ಆಳ್ತದೆ. ನಾವು ಗಳಿಸಿದ ಹಣ ನಮ್ಮನ್ನ ಆಳ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಹಣ ಕಡಿಮೆ ಇದ್ರೆ ಅದು ನಮ್ಮ ಸೇವಕ, ಹೆಚ್ಚಾದ್ರೆ ಅದು ನಮ್ಮ ಯಜಮಾನಿಕೆ ಮಾಡ್ಲಿಕ್ಕೆ ಮಿತವಾಗಿದ್ದರೆ ಖುಷಿ, ಮಿತಿ ಮೀರಿದರೆ ಅದು ಮತ್ತೆ ಕಷ್ಟನೇ. ಅದಕ್ಕೆ ಮತ್ತೊಂದು ಹೇಳ್ತಾನೆ ಬಸವಣ್ಣವ್ರ ಮಾತು, ಅದಕ್ಕೊಂದು ವಚನ ಬಹಳ ಚೆನ್ನಾಗಿ ಹೇಳ್ತಾರೆ. ಸಂಪತ್ತಿನ ಅಸಂಗ್ರಹಣೆ ಕುರಿತು ಹೇಳ್ತಾರೆ, ಒನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರೇ ಕೂಡಲ ಸಂಗಮ ದೇವ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ತೀವಿ ನಮ್ಗೆ ಎಷ್ಟು ಬೇಕು ಅಷ್ಟು, ಆದರೆ ಮಿತಿ ಮೀರಿದ ಸಂಪತ್ತು ನಮ್ಮ ಸಂತೃಪ್ತಿಯನ್ನ ಕಸಿದುಕೊಳ್ಳುತ್ತದೆ, ನಮ್ಮ ತೃಪ್ತಿಯನ್ನ ವಶಪಡಿಸಿಕೊಳ್ಳುತ್ತದೆ. ಮಿತಿ ಮೀರಿದ ಸಂಪತ್ತು ನಮ್ಮ ಸಂತೃಪ್ತಿಯನ್ನು ಹಾಳು ಮಾಡ್ತದೆ. ಇವತ್ತು ಯಾರಾದರೂ ಸಡನ್ ಆಗಿ ಬಂದು ಒಂದು 5-6 ಕೋಟಿ ರೂಪಾಯಿ ಚೀಲದಾಗ ತುಂಬಿ ನಮ್ಮ ಮನೆಗೆ ಇಟ್ಟರೆ ಅಂದ್ರೆ ನಿದ್ದೆ ಮಾಡಕ್ಕಾಗ್ತದ? ಇಲ್ಲ ಸರ್, ನಾವು ಒಂದು 2-3 ದಿನ ಇಟ್ಕೊಳ್ರಿ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ಇಲ್ಲ ಒಂದು 5-6 kg ಬಂಗಾರ ಮನೆಗಿತ್ತ ನಿದ್ದೆ ಮಾಡಕ್ಕಾಗ್ತದ? 3 ಸಲ 4 ಸಲ ಗೇಟು ಬಾಗ್ಲಿ ಮತ್ತೆ ಮಧ್ಯದಲ್ಲಿ ನಮ್ಮ ಮನೆಗೆ ನಾವೇ ಮಕ್ಕಂಡಿರ್ತೀವಿ. 3 ಸಲ ಎಚ್ಚರ ಆಗುತ್ತಾ, 3 ಸಲ ಮತ್ತೆ ನೋಡ್ತೀವಿ ಐತಿ ಇಲ್ಲ ಅಂತೀವಿ. ಯಾರು ಬಂದಿರಂಗಿಲ್ಲ, ಎಲ್ಲ ಲಾಕ್ ಇರ್ತಾವ. ಆದ್ರೂ ಮತ್ತೆ ನಮಗೆ ಅಂದ್ರೆ ಮಿತಿ ಮೀರಿದ ಸಂಪತ್ತು ನಮ್ಮ ಸಂತೃಪ್ತಿಯನ್ನ ಕಸಿದುಕೊಳ್ತದೆ. ಇದು ಬಸವಾದಿ ಶರಣರಿಗೆ ಗೊತ್ತಿತ್ತು. ಹಾಗಾಗಿ ಮತ್ತೆ ಹೇಳ್ತಾನ, ಆಯುಷ್ಯ ಉಂಟು ಪ್ರಳಯವಿಲ್ಲ, ಅರ್ಥವ ಮಡುಗದಿರಿ. ಆಯುಷ್ಯ ಅಂದ್ರೆ ಜೀವನ. ನಮಗೆ ಆಯುಷ್ಯ ಉಂಟು, ಪ್ರಳಯವಿಲ್ಲೆಂದು ಅರ್ಥವ ಮಡುಗದಿರಿ. ನಮ್ಮ ಜೀವನಕ್ಕೆ ಕೊನೆ ಇದೆ. ಪ್ರಳಯ ಅಂದ್ರೆ ಜಗತ್ತಿಗೆ ಅಂತೆ ಇಲ್ಲ. ಅವತ್ತು ಹೇಳಿದಾರ, ನಾನ್ ಸಾಯ್ತೀನಿ, ಜಗತ್ತಂಗೆ ಇರ್ತದ. ಹಾಗಾಗಿ ಜೀವನಕ್ಕೆ ಅಂತೆ ಇದೆ, ಜಗತ್ತಿಗೆ ಅಂತೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದನ್ನ ವಿಚಾರ ಮಾಡಿ ಕಾಯಕ, ದಾಸೋಹ, ಸಂಪತ್ತಿನ ಸಂಗ್ರಹಣೆ ಕುರಿತು ಸಾಕಷ್ಟು ಬಸವಾದಿ ಶರಣರು ಹೇಳಿದರೆ. ಅದೇ ನಮ್ಮ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ. ಆಸೆ ಯಾರಿಗಿರಿ? ಈ ಸಕ್ಕಿ ಆಸೆ ನಿಮಗೆ ಯಾಕೆ? ಗಂಡನಿಗೆ ಹೇಳ್ತಾಳೆ. ರಾಜರಿಗೆ ಆಸೆ, ನಿಮ್ಮಂಥವ್ರಿಗೆಲ್ಲ. ಎಷ್ಟು ಸೂಕ್ಷ್ಮವಾಗಿ ಅದನ್ನ ನಾವು ವಿಚಾರ ಮಾಡಿದಾಗ ಅದು ಏನಾಗ್ತದೆ. ಮತ್ತಿನ್ನ 4ನೇದು ಏನಪ್ಪ, ನಮ್ಮದು ಎಕನಾಮಿಕ್ ಡಿಸಿಪ್ಲಿನ್.
ಬಸವಣ್ಣವರ ವಿಚಾರ, 4ನೇ ವಿಚಾರವನ್ನು ನಾವು ಗಮನಿಸಿದಾಗ ಏನು ಮಾಡ್ಬೋದು? ಸನ್ಮಾರ್ಗದಲ್ಲಿ ಸಂಪತ್ತನ್ನು ಗಳಿಸುವುದು. ಕುಟಿಲ, ಮೋಸ, ವಂಚನೆ, ಇನ್ನೊಬ್ಬರನ್ನ ಸಂಕಷ್ಟಕ್ಕೆ ದೂಕಿ ಮತ್ತೊಬ್ಬರನ್ನ ಕೊಲೆಗೈದು ನಾವು ಸಂಪತ್ತು ಗಳಿಸುವಂತಿಲ್ಲ. ಹಣವನ್ನು ಅಡೆಯಬೇಕು, ಕಾಯಕದಿಂದ ಹಣ ಅಡೆಯಬೇಕು. ಹಣವನ್ನು ಅಡೆಯಬಾರದು. ಕಾಯಕ ಹಣವನ್ನು ಅಡೆಯಬೇಕು. ಅಂದ್ರೆ ನಮ್ಮ ದುಡಿತದಿಂದ ನಾವು ಹಣ ಗಳಿಸಬೇಕು, ಹಣದಿಂದ ಹಣ ಸಂಗ್ರಹಿಸಬಾರದು. ದಿಸ್ ಇಸ್ ದ ಫಿಲಾಸಫಿ. ಕಾಯಕ ಹಣ ಅಡೆಯಬೇಕು, ಹಣ ಅಡೆಯಬಾರದು. ಇದು ಬಸವಾದಿ ಶರಣರು ಹೇಳ್ತಾರೆ. ಮತ್ತೆ ಹಣ, ಬಡ್ಡಿ, ಸಾಲ ಇವೆಲ್ಲ ಇರ್ತಾವಲ್ಲ, ಚಕ್ರ ಬಡ್ಡಿ. ಹಣವನ್ನು ಅಡೆಯೋದಂದ್ರೆ ಇದೆ. ಹಣ, ಬಡ್ಡಿ ಮತ್ತೆ ಸೇರಿಸೋದು, ಚಕ್ರ ಬಡ್ಡಿ. ಹಣವನ್ನು ಅಡೀತದ. ಕಾಯಕ ಹಣ ಅಡಿಬೇಕು. ಅದು ಮೋಸದಿಂದ, ವಂಚನೆಯಿಂದ, ಕುಟಿಲತೆಯಿಂದ ನಾವು ಗಳಿಸಿದ್ದೇ ಆದ್ರೆ ಅದು ನಮಗೆ ತೊಂದರೆಗೆ ಈಡು ಮಾಡುತ್ತದೆ. ಯಾಕಂದ್ರೆ ಸಂಪತ್ತಿನ ಗಳಿಕೆ ಮತ್ತು ಬಳಕೆ ಧರ್ಮಾಧಾರಿತ ನೆಲೆಗಟ್ಟಿನ ಮೇಲೆ ಆಗಬೇಕದು. ಧರ್ಮದ ನೆಲೆಗಟ್ಟಿನ ಮೇಲೆ. ಧರ್ಮ ಅಂದ್ರೆ ಏನಪ್ಪ? ಪ್ರಾಮಾಣಿಕತೆ. ಧರ್ಮ ಅಂದ್ರೆ ಮತ್ತೆ ಯಾವುದು ಬೇರೆ ಕಡೆ ಹೋಗ್ಬೇಡ್ರಿ. ಧರ್ಮ ಅಂದ್ರೆ ಪ್ರಾಮಾಣಿಕತೆ. ನಮ್ಮ ಧರ್ಮ ರೀ ಅದು. ಏನಪ್ಪ ನೀವು ಹಿರಿಯರನ್ನ ನೋಡಕತ್ತೀರಿ, ಯಾರೋ ನಿಮ್ ಗುರುಗಳು ಬಂದ್ರು, ನೀವು ಗೌರವ ಕೊಡೋಕತ್ತೀರಿ, ನಮ್ಮ ಧರ್ಮ ರೀ ಅದು ಅಂತ ಹೇಳ್ತೀವಲ್ಲ. ಧರ್ಮ ಅಂದ್ರೆ ಪ್ರಾಮಾಣಿಕತೆಯಿಂದ ಇರುವಂಥದ್ದು. ಹಾಗಾಗಿ ಯಾಕಂತಂದ್ರೆ ಈ ಹಣದ ವ್ಯವಸ್ಥೆನಲ್ಲಿ ಅದೇ ಹೇಳ್ತಾರೆ. ಮತ್ತೆ ನೋಡ್ರಿ, ಬಹಳಷ್ಟು ಸಲ ಏನಾಗ್ತದ, ಹಣ ನೋಡಿ, ಸರ್ವಜ್ಞ ಹೇಳ್ತಾನೆ, ಸಾಲವನ್ನು ಕೊಂಬುವಾಗ ಹಾಲು ಬಾನ ಉಂಡಂತೆ, ಸಾಲಿಗನು ಬಂದು ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಸರ್ವಜ್ಞ ದುಡ್ಡು ತಗೊಳಕ್ ಬಹಳ ಚಂದ ಇರ್ತಾರೆ, ದುಡ್ಡು ಕೇಳಿದ್ರೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಸಾಲಿಗ ಮತ್ತು ಸಾಲಗಾರ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತದೆ. ಅದು ಬೇಡ ಅಂತ ಹೇಳ್ತಾನೆ ಬಸವಣ್ಣ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತೀವಿ. ಇನ್ನ ಕೊನೆಯದು ಬಸವಣ್ಣನವರ ಮತ್ತೊಂದು ಏನಂದ್ರೆ ತೆರಿಗೆಗೆ ಸಂಬಂಧಪಟ್ಟದ್ದು. ಬಸವಣ್ಣನವರ ಆರ್ಥಿಕ ಶಿಸ್ತು ಯಾಕೆ ಬಹಳ ಸಿಸ್ಟಮ್ ಇದೆ ಅಂದ್ರೆ ನೋಡ್ರಿ, ತೆರಿಗೆ ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ನನ್ನ ಕಳಕಳಿಯ ಮನವಿ, ಎಂದೂ ನೀವು ವಂಚನೆ ಮಾಡಬಾರದು. ಸರ್ಕಾರಕ್ಕೆ ತೆರಿಗೆ ಕಟ್ಟಲೇಬೇಕು. ನನಗೆಷ್ಟು ಟ್ಯಾಕ್ಸ್ ಬರ್ತದ ಅಷ್ಟನ್ನ ಕಟ್ಟಲೇಬೇಕು. ನೀವೇನಾದ್ರೂ ವಂಚನೆ ಮಾಡಿಕೊಂಡ್ರೆ ಆತ್ಮ ವಂಚನೆ ಮಾಡ್ಕೊಂಡಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನೋಡ್ರಿ, ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಬದ್ಧರಾಗಿರ್ಬೇಕು. ಅದು ಆ ಕಾಲಕ್ಕೂ ಬಸವಣ್ಣ ತೆರಿಗೆ ಬಗ್ಗೆ ಬಹಳ ಚಂದ ಹೇಳ್ತಾನ. ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟಬೇಕಂತ ಹೇಳ್ತಾನ. ತೆರಿಗೆ ಕುರಿತು ಬಸವಣ್ಣ ಒಂದು ವಚನ ಹೇಳ್ತಾನ, ಬಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು. ಬಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು. ಕಳ್ಳ ನಾಣ್ಯ ಸಲುಗುಗೆ ಸಲ್ಲದು. ಕಳ್ಳ ನಾಣ್ಯವ ಸಲ್ಲಿಯರಯ್ಯ ಭಕ್ತಿ ಎಂಬ ಬಂಡಕ್ಕೆ ಜಂಗಮವೇ ಸುಂಕಿಗ ಕೂಡಲ ಸಂಗಮ ದೇವ. ನಾನೇನು ದುಡಿತೀನಲ್ಲ, ನಾನು ದುಡ್ದು ಕಟ್ಟಬೇಕು. ನಾನು ಬಹಳಷ್ಟು ಸಲ ನಮ್ಮ ಕಲೀಗ್ಸ್ ಹೇಳ್ತಿರ್ತೀನಿ, ಯಾಕೆ ನೀವು ಟ್ಯಾಕ್ಸ್ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ? ವೈ? ಸಾಕಷ್ಟು ಸಂಬಳ ಕೊಡ್ತಿದೆಯಲ್ಲ ಸರ್ಕಾರ, ನಾವೇನು ಪೂರ್ತಿ ಕೇಳ್ತಾ ಇಲ್ಲಲ್ಲ, ಕಟ್ರಿ ಅಂತಂದ್ರ ಇಲ್ಲ ಸರ್, ನಂದು ಮಗಂದ ಅದು ಇನ್ಕಮ್ ಟ್ಯಾಕ್ಸ್ನಾಗ ಇದು ಬರ್ತದ, ನಾನು ಹಾಸ್ಪಿಟಲ್ ಬಿಲ್ ಹಚ್ತೀನಿ, ಅದು ಹಚ್ತೀನಿ, ಇದು ಹಚ್ತೀನಿ. ಬರ್ತಾರ ಹೇಳ್ತಾರ ಕೇಳ್ತಾರ. ಎಸ್, ನಾನೇ ಕಟ್ತೀನಲ್ಲಪ್ಪ. ನಮ್ಮ ಜೊತೆಗಾರರೇ ಎಷ್ಟೊಂದು. ಹೀಗಾಗಿ ಆ ನಿಟ್ಟಿನಲ್ಲಿ ತೆರಿಗೆ ಕಟ್ಟೋದೇನೈತಲ್ಲ, ತೆರಿಗೆಯಿಂದ ಯಾರು ವಂಚನೆಗೊಳಗಾಗಬೇಕು. ತೆರಿಗೆ ಕಟ್ಟಲೇಬೇಕು, ಸರ್ಕಾರಕ್ಕೆ ವಂಚನೆ ಮಾಡುವಂತಿಲ್ಲ. ಸೊ ಹಾಗಾಗಿ ನಾವೇನಾದ್ರೂ ವಂಚನೆ ಮಾಡಿ ನಾವು ಗಳಿಸಿಟ್ಟಿವಿ, ಸರ್ಕಾರಕ್ಕೆ ಮೋಸ ಮಾಡಿದ್ವಿ ಅಂದ್ರೆ ಮತ್ತೆ ಜೇಡರದಾಸಿಮಯ್ಯನವ್ರ ವಚನ ನೆನಪಾಗಬೇಕು. ಅರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿದಿತ್ತು ಅಳಿಮನೆದ ಭಕ್ತಿ ಇಂತಿಪ್ಪ ಕಾಣ ರಾಮನಾಥ. ಸೊ ಈ ರೀತಿ ಅತ್ಯಂತ ಪ್ರಾಮಾಣಿಕ ಮತ್ತು ಸತ್ಯಶುದ್ಧ ಮನದಿಂದ ಬಸವಣ್ಣನು ಬಿಜ್ಜಳನ ಭಂಡಾರದ ಒಡೆಯನಾಗಿದ್ದಾಗ ಅನೇಕ ಅಪರಾಧಗಳು ಬರ್ತಾವ. ಬಂದಾಗ ಹೇಳ್ತಾರ, ಏನು ಬಸವಣ್ಣ, ಈ ಬಿಜ್ಜಳನ ಭಂಡಾರವನ್ನ ನೀನ್ ಏನ್ ಮಾಡ್ತಾ ಇದೀಯಾ, ನಿಮ್ಮ
ಅನುಭವ ಮಂಟಕ್ಕೆ ಶರಣರಿಗೆ ಕೊಂಡೊಯ್ತಾ ಇದೀಯಾ ಅಂತೇಳಿ ಕೆಲವೊಬ್ರು ಚಾಡಿ ಹೇಳ್ತಾರ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ನಿಮ್ಮ ಭಂಡಾರ ತಗೊಂಡು ನಾನೇನು ಮಾಡ್ಲಪ್ಪ, ನಮ್ಮ ಶರಣರೆಲ್ಲ ಸತ್ಯ ಶುದ್ಧ ಕಾಯಕದಲ್ಲ ತೊಡಗಿ ಅವ್ರೇನು ನನಗೆ ಸಾಕಷ್ಟು ಕೊಡ್ತಿದಾರ. ಈ ಬಿಜ್ಜಳನ ಭಂಡಾರ ಊರ ಮುಂದ ಆಲ ಹಳ್ಳ ಹರಿಯುತ್ತಿರಲು ಓರೆ ಆವಿನ ಆಸೆ ಎನಗೇಕೆ, ಈ ಬಿಜ್ಜಳನ ಭಂಡಾರ ಎನಗೇಕಯ್ಯ ಅಂತೇಳಿ ಬಹಳ ಖಂಡಿತವಾಗಿ ಬಹಳಷ್ಟು ಹೇಳ್ತಾನೆ. ಅದಕ್ಕೆ ಬಡವ ಶ್ರೀಮಂತ ಅನ್ನೋದು ಬದುಕಿನ ಪಯಣದಿಂದ ಉದ್ಭವಿಸುವ ಪದವಿಗಳು. ಇಲ್ಲಿರ್ತಕ್ಕಂಥವ್ರು ಯಾರು ಮನುಷ್ಯ ಬಡವನಾಗಿ ಹುಟ್ಟಿರೋದಿಲ್ಲ. ಅಂಬೇಡ್ಕರ್ ಬಹಳ ಚಂದ ಹೇಳ್ತಾನೆ, ಬಡವನಾಗಿ ಹುಟ್ಟಿರಬಹುದು ಆದರೆ ಬಡವನಾಗಿ ಸಾಯ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅದನ್ನು ವಿಚಾರ ಮಾಡ್ತೀರಿ? ಬಡತನ ಸಿರಿತನ ಎನ್ನುವುದು ನಮ್ಮ ಜೀವನದ ಪಯಣದಲ್ಲಿ ಬರುವ ಪದವಿಗಳು. ಅವು ಶಾಶ್ವತ ಅಲ್ಲ. ನಾನು ಇವತ್ತು ಬಡವನಾಗಿರಬಹುದು, ನಂತರ ಶ್ರೀಮಂತ, ಮತ್ತೆ ಬಡವ, ಸೈಕಲ್. ಅದಕ್ಕೆ ಅದನ್ನ ನೀವೇ ಅನುಭವಿಸಬೇಕು ಅಂತೇಳಿ ಅದಕ್ಕೆ ಬರುವ ಇಲ್ಲಿ ನಮ್ಮ ಶ್ರಮ ಮತ್ತು ಕಾಯಕ ನಿಷ್ಠೆಗೆ ಒಲಿದು ಬರುವ ಅನುಭವಿಸುವ ಜೀವನ ಪದ್ಧತಿಯೇ ಈ ಬಡವ ಶ್ರೀಮಂತ. ಇದನ್ನ ಸರಿಯಾಗಿ ನೀವು ನಿಮ್ಮ ಜೀವನ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ರಿ. ಬಸವಾದಿ ಶರಣರ ವಚನಗಳನ್ನು ಕೇಳುವುದಷ್ಟೇ ಅಲ್ಲ, ನಿಮಗೆ ಯಾವುದಾದ್ರೂ ಒಂದು ಪ್ರತಿಯೊಂದಕ್ಕೂ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ರಚಿಸಿದ ಪ್ರತಿ ವಚನಗಳು 21ನೇ ಶತಮಾನದ ಸರ್ವ ಸಮಸ್ಯೆಗಳಿಗೆ ಪರಿಹಾರ. ಸರ್ವ ಸಮಸ್ಯೆಗಳಿಗೆ ಯಾವನನ್ನು ತಗೊಳ್ರಿ ನೀವು, ಪ್ರತಿಯೊಂದು ಸಮಸ್ಯೆಗೆ ಈ 21 ಜಸ್ಟ್ ಉಲ್ಟಾ ಪಲ್ಟಾ. ಅದು 12ನೇ ಶತಮಾನ, ಇದು 21ನೇ ಶತಮಾನ. 1 2 2 1. ಅದಕ್ಕಾಗಿ ಪ್ರತಿ ಸಮಸ್ಯೆಗೆ ಅಲ್ಲಿ ಮತ್ತೇನ್ರಿ ನಮಗೇನಾದ್ರಿ, ನಾವು ಬಡವ್ರಿ, ಬೇಡ. ಅದಕ್ಕೂ ಎಷ್ಟು ಚಂದ ಹೇಳ್ತಾನೆ ಬಸವಣ್ಣ ಅಂದ್ರೆ, ಸುಖ ಬಂದಡೆ ಪುಣ್ಯದ ಫಲವೆನ್ನೆನು, ದುಃಖ ಬಂದಡೆ ಪಾಪದ ಫಲವೆನ್ನೆನು, ನೀ ಮಾಡಿದಂತಾಯಿತೆನ್ನೆನು, ಕರ್ಮಕ್ಕೆ ಕರ್ತುವೆ ಕಡೆ ಎಂದೆನ್ನೆನು, ಉದಾಸೀನವಿಡಿದು ಶರಣೆನ್ನೆನು ಕೂಡಲ ಸಂಗಮ ದೇವ, ನೀ ಮಾಡಿದ ಉಪದೇಶವ ಎನಗೀ ಪರಿಯಲ್ಲಿ ಸಂಸಾರ ಸಭೆಯ ಬಳಸುವೆನು. ಈ ಸಂಸಾರದ ಸಭೆಯಲ್ಲಿ ನಾನು ಏನಪ್ಪ ಬಂದಂಗಾಗ್ಲಿ ಬಿಡ, ಇಲ್ಲ, ಅದಕ್ಕೆ ಒಪ್ಪಂಗಿಲ್ಲ. ಏನಾದರೂ ಚಲೋದಾಯ್ತಂದ್ರೆ ದೇವ್ರು ಮಾಡ್ಯಾನಪ್ಪ ಪುಣ್ಯದ ಫಲ, ನನಗೇನಾದ್ರೂ ಕೆಟ್ಟದಾಯ್ತಂದ್ರೆ ನಾನು ಮಾಡಿದ್ದಪ್ಪ ನನ್ನ ಕರ್ಮ ನಾನು ಅನುಭವಿಸ್ಬೇಕು, ಇಲ್ಲ. ಹಂಗಂತೇಳಿ ನೀವು ಉದಾಸೀನರಾಗಿರಂಗಿಲ್ಲ. ಪ್ರತಿಯೊಂದನ್ನ ಅನುಭವಿಸಿ ಬಸವಾದಿ ಶರಣರನ್ನ ನಾನು ಆರಾಧಿಸಿ ಪೂಜೆ ಅಂತ ಹೇಳಂಗಿಲ್ಲ, ಅವರ ತತ್ವಗಳನ್ನು ಪಾಲಿಸಿ ಕನಿಷ್ಠ ಮಟ್ಟಿಗೆ ತಕ್ಕ ಮಟ್ಟಿಗೆ ಅವು ಅದ್ಭುತ ಮಾರ್ಗದರ್ಶನಗಳು, ಜೀವನದ ಮಾರ್ಗದರ್ಶನಗಳಂದ್ರೆ ಬಸವಾದಿ ಶರಣರ ವಚನಗಳು ಅಂತೇಳಿ ಈ ಒಂದು ದಿನ. ನಿನ್ನೆ ನಮ್ಮ ಸಿದ್ದರಾಮಯ್ಯವರು ಕೇಳಿದರು, ಸರ್ ನಿನ್ನೆ ಹೇಳಿದ್ರು ನನಗೆ ಮೊನ್ನೆ ಸಾಯಂಕಾಲ, ನೀವೇ ಮಾತಾಡಿ ಸರ್, ನೀವೇ ಅಂತೂ ಒಂದು ದಿನ. ಅದಕ್ಕೆ ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ಅಲ್ಲಲ್ಲಿ ನೋಡಿಕೊಂಡು ನನಗೆ ಗೊತ್ತಿದ್ದಷ್ಟು ಇದರಲ್ಲಿ ಏನಾದರೂ ಕೆಲವು ವಿಚಾರಗಳು ನಿಮಗೆ ಇಡಿಸಿದ್ರೆ ಸ್ವೀಕಾರ ಮಾಡಿ, ಹಾಗೇನು ತಪ್ಪಂತ ಅನಿಸಿದರೆ ಬಸವ ಪ್ರಸಾದ ನಿಲಯದಲ್ಲೇ ಬಿಟ್ಟೋಗಿ. ಯಾಕಂದ್ರೆ ಬಸವಣ್ಣ ಎಲ್ಲವನ್ನ ಸ್ವೀಕಾರ ಮಾಡ್ತಾನೆ. ಏನಿಲ್ಲ, ನೀವು ಅದನ್ನು ಮತ್ತೆ ಮನೆಗೆ ಒಯ್ಬೇಡ್ರಿ, ಹೌದಾ? ಏನು ಸರ್ ಹಿಂಗಂದ್ರು ಮೌಢ್ಯತೆ ಬಿಡ್ರಿ ಅಂತ ಹೇಳಿದ್ರಂದ್ರೆ, ಬಿಡೋದಾದ್ರೆ ಬಿಡ್ರಮ್ಮ ತಾಯಿಯವರೇ, ಇಲ್ಲಾಂದ್ರೆ ಮತ್ತೆ ನಿಮಗೆ ಅವನ್ನ ತಗೊಂಡೋಗ್ರಿ. ಯಾವಾಗ ಬಿಡ್ಬೇಕಂತ ಅನಿಸ್ತಾ ಅವತ್ತು ಬಿಡ್ರಿ.